ಹಾಯ್ ಹಲೋ ನಮಸ್ತೆ ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಇನ್ನಂತೆ ತಮ್ಮೆಲ್ಲರೂ ಕೂಡ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ಅಕ್ಟೋಬರ್ 7ನೇ ತಾರೀಕು ವಿಶೇಷವಾಗಿ ನವರಾತ್ರಿಯ 5ನೇ ದಿವಸ. ನವರಾತ್ರಿ 5ನೇ ದಿವಸ ತಮಗೆಲ್ಲರೂ ಗೊತ್ತಿರೋ ಹಾಗೆ ನಾವು ಇವತ್ತು ಸ್ಕಂದ ಮಾತೆಯನ್ನು ಪೂಜೆ ಮಾಡ್ತೀವಿ. ಸ್ಕಂದ ಮಾತೆಯನ್ನು ಪೂಜೆ ಮಾಡೋದ್ರ ವಿಶೇಷವಾಗಿ ಆ ತಾಯಿ ಸಿಂಹ ಒಂದು ರೂಢಿಡಿಯಾಗಿರ್ತಾಳೆ, ಸಿಂಹದ ಮೇಲೆ ಕೂತಿರ್ತಾಳೆ. ಎಲ್ಲ ಭಕ್ತರ ಕಷ್ಟಗಳನ್ನು ಆಲಿಸಲಿಕ್ಕೆ ಆ ದೇವಿ ತನ್ನ ಅನುಗ್ರಹವನ್ನು ನೀಡಲಿಕ್ಕೆ ಕಾಯ್ತಾ ಇರ್ತಾಳೆ ಅಂತ ಹೇಳಲಾಗತ್ತೆ. ವಿಶೇಷವಾಗಿ ನಾವು ನವರಾತ್ರಿಯ ಸಂದರ್ಭಗಳಲ್ಲಿ ಕೆಲವೊಂದು ವಿಚಾರಗಳನ್ನು ಗೊತ್ತಿರೋಲ್ಲ ಅಥವಾ ತಿಳ್ಕೊಂಡಿರಲ್ಲ. ಅದರಲ್ಲೂ ಕೂಡ ನಾವೆಲ್ಲರೂ ಕೂಡ ತಿಳಿದಿರಬೇಕಾಗಿರ್ತಕ್ಕಂಥ ಒಂದು ಮುಖ್ಯವಾದ ವಿಚಾರ ಏನು ಅಂದರೆ, ನಾವೆಲ್ಲರೂ ಹೇಳ್ತೀವಿ ನಾವು ಉಪವಾಸ ಮಾಡ್ತೀವಿ ಅಂಥೇಳಿ. ಆದರೆ ಒಂದು ನೆನಪಿಟ್ಕೊಳ್ಳಿ, ಈ ಒಂದು 9 ದಿನಗಳ ಕಾಲ ಆ ದೇವಿ ಕೂಡ ಉಪವಾಸವನ್ನು ಮಾಡ್ತಾಳಂತೆ. ಆ ದೇವಿ ಈ 9 ದಿವಸಗಳ ಕಾಲ ತನ್ನ ತಾಯಿಯ ಮನೆಯಲ್ಲಿದ್ದು ಉಪವಾಸವನ್ನು ಮಾಡ್ತಾಳಂತೆ. ಅದರ ಜೊತೆಗೆ ತನ್ನ ಘಟಸ್ಥಾಪನೆ ಅಂದರೆ ತನ್ನ ಮೂಲ ಸ್ಥಾನದಿಂದ ಹೊರಗಡೆ ಬಂದು ಒಂದು ಉಯ್ಯಾಲೆಯಲ್ಲಿ ಕೂತ್ಕೊಂಡು ಭಕ್ತರಿಗೋಸ್ಕರ ಚಿಂತೆ ಮಾಡ್ತಾಳಂತೆ, ಭಕ್ತರಿಗೋಸ್ಕರ ಯೋಚನೆ ಮಾಡ್ತಾಳಂತೆ, ನಾನು ಭಕ್ತರಿಗೆ ಹೇಗೆ ಅನುಗ್ರಹವನ್ನು ನೀಡಬೇಕು ಅಂಥೇಳಿ. ಒಮ್ಮೆ ಯೋಚನೆ ಮಾಡಿ, ಆ ದೇವಿ 9 ದಿನಗಳ ಕಾಲ ಉಪವಾಸ ವರ್ಷವನ್ನು ಮಾಡೋದಾದರೆ ನಾವು ಮನುಷ್ಯರು ಯಾಕೆ ಮಾಡಲಿಕ್ಕಾಗೋದಿಲ್ಲ ಅಂಥೇಳಿ. ಅದರಲ್ಲೂ ಕೂಡ ತುಂಬ ಜನರಿಗೆ ಗೊತ್ತಿಲ್ಲ, ಆ ದೇವಿ ಕೇವಲ ಈ ನವರಾತ್ರಿ 9 ದಿನಗಳಲ್ಲಿ ಮಾತ್ರ ಉಪವಾಸ ವ್ರತಾಚರಣೆಯನ್ನು ಮಾಡೋದಿಲ್ಲ. ಆ ದೇವಿ ವರ್ಷದಲ್ಲಿ ಒಟ್ಟು 36 ದಿನಗಳ ಕಾಲ ಉಪವಾಸ ವ್ರತವನ್ನು ಮಾಡ್ತಾವೆ ಅಂತ ಹೇಳಲಾಗತ್ತೆ. ಇದು ನಾನು ಹೇಳ್ತಾ ಇಲ್ಲ, ಗರುಡ ಪುರಾಣದಲ್ಲಿ, ಸ್ಕಂದ ಪುರಾಣದಲ್ಲಿ ಇದರ ಒಂದು ಉಲ್ಲೇಖ ಇದೆ. ಅದೇ ರೀತಿ ಶ್ರೀ ದುರ್ಗಾ ಸಪ್ತಸತಿಯಲ್ಲೂ ಕೂಡ ಇದನ್ನು ವಿಶೇಷವಾಗಿ ಉಲ್ಲೇಖಿಸಲಾಗಿದೆ. ಹಲವಾರು ರಾಕ್ಷಸರನ್ನು, ಮಧುಕೈಟಭ ಸೇರಿದಂತೆ ಶುಂಭ ನಿಶುಂಭರನ್ನು ಸೇರಿದಂತೆ ಹಲವಾರು ರಾಕ್ಷಸರನ್ನು ದೇವಾನುದೇವತೆಗಳಿಂದ ವಧೆ ಮಾಡಲಿಕ್ಕೆ ಆಗೋದಿಲ್ಲ, ಅಥವಾ ಅವರನ್ನು ದೇವಾನುದೇವತೆಗಳಿಂದ ಗೆಲ್ಲಲಿಕ್ಕೆ ಆಗಲಿಲ್ಲ. ಎಲ್ಲ ರಾಕ್ಷಸರು ಆ ದೇವತೆಗಳ ಮೇಲೆ ಜಯವನ್ನು ಹೊಂದಿ ಎಲ್ಲವನ್ನು ಸಂಪೂರ್ಣ ಸೃಷ್ಟಿಯನ್ನು ಅವರು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಏನು ಗಾಳಿಯ ಕೆಲಸವನ್ನು ಅವ್ರು ಮಾಡ್ತಾ ಇರ್ತಾರೆ, ಬೆಂಕಿಯ ಕೆಲಸವನ್ನು ಅವ್ರು ಮಾಡ್ತಾರೆ, ಪಂಚಭೂತಗಳನ್ನು ಅವರ ಮುಷ್ಟಿಯಲ್ಲಿ ಇಟ್ಕೊಂಡಿರ್ತಾರೆ. ಅವೆಲ್ಲವನ್ನು ಮುಕ್ತಿ ನೀಡಿ ಕಾಪಾಡ್ತಕ್ಕಂಥ ಒಂದು ಶಕ್ತಿ ಇರ್ತಕ್ಕಂಥದ್ದು ಈ ದೇವಿಗೆ. ಎಲ್ಲ ಭಗವಂತರು ಕೂಡ ತಮ್ಮಲ್ಲಿ ಇರ್ತಕ್ಕಂಥ ಅತ್ಯಂತ ಸುಂದರವಾಗಿರ್ತಕ್ಕಂಥ ಆಭರಣಗಳನ್ನು ದೇವಿಗೆ ಉಡುಗೊರೆಯಾಗಿ ನೀಡ್ತಾರೆ. ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥ ಆಯುಧವನ್ನು ಆ ದೇವಿಗೆ ನೀಡಿ ದೇವಿಯಲ್ಲಿ ಶಕ್ತಿಯನ್ನು ನೀಡ್ತಾರೆ ಅಂತ ಹೇಳಲಾಗತ್ತೆ. ಬಹುಶಃ ಈ ದೇವಿಯ ಬಗ್ಗೆ, ದೇವಿ ಪುರಾಣದ ಬಗ್ಗೆ ಮಾತಾಡಲಿಕ್ಕೆ ಹೊರಟ್ರೆ ದಿವಸಗಳು ಸಾಕಾಗೋದಿಲ್ಲ ಅಂತ ಅನಿಸುತ್ತೆ. ಅಷ್ಟೊಂದು ಅಘೋರವಾಗಿರ್ತಕ್ಕಂಥ ಒಂದು ಆ ಶಕ್ತಿ ಆ ದೇವಿಯಲ್ಲಿದೆ. ನೋಡೋಣ, ಇವತ್ತು ಎಂದಿನಂತೆ ಆ ದೇವಿಯ ಬಗ್ಗೆ ಮತ್ತೆ ಮಾತಾಡೋಣ. ದೇವಿಯ ಪುರಾಣಗಳನ್ನು ಕುರಿತಾಗಿ ಮಾತಾಡೋಣ, ದೇವಿಯ ವಿಶೇಷತೆಗಳನ್ನ ಕುರಿತು ಮಾತಾಡೋಣ. ಇವತ್ತು ದೇವಿ ಯಾವ ರೀತಿಯ ಒಂದು ಪ್ರಸಾದವನ್ನು ಇಷ್ಟಪಡ್ತಾಳೆ, ಅಥವಾ ಯಾವ ರೀತಿಯ ಒಂದು ಅನುಗ್ರಹವನ್ನು ಭಕ್ತರಿಗೆ ಕೊಡ್ತಾಳೆ ಅಂತ ನೋಡೋಣ. ಅದರ ಜೊತೆಗೆ ಇವತ್ತು ಅಕ್ಟೋಬರ್ 7ನೇ ತಾರೀಕು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ ಅವರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸೋಣ. ಅದರ ಜೊತೆಗೆ ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಿದ್ದಾರೆ ಅವ್ರಿಗೂ ಕೂಡ ವಿವಾಹ ವಾರ್ಷಿಕೋತ್ಸವಕ್ಕೆ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ, ಯಾರೆಲ್ಲ ನವರಾತ್ರಿ ಆಗಿರೋದ್ರಿಂದ ಸಾಕಷ್ಟು ಜನ ಒಳ್ಳೊಳ್ಳೆ ಹೊಸ ಕೈ ಹಾಕ್ತಾ ಇರ್ತಾರೆ, ಅಂಗಡಿಗಳನ್ನು ತೆರಿತಾ ಇರ್ತಾರೆ, ಉದ್ಯೋಗ ಒಂದು ನಿರೀಕ್ಷೆಯಲ್ಲಿರ್ತಾರೆ, ಉದ್ಯೋಗ ಇಂಟರ್ವ್ಯೂಸ್ಗಳು ಕೊಡ್ತಾ ಇರ್ತಾರೆ. ಅವರೆಲ್ಲರೂ ಕೂಡ ಉದ್ಯೋಗ ಸಿಗಲಿ, ಅವರೆಲ್ಲರೂ ಕೂಡ ಇಚ್ಛಾಶಕ್ತಿ ಪೂರೈಸಲಿ, ಆ ನವದುರ್ಗೆಯರು ಎಲ್ಲ ರೀತಿಯಿಂದ ಅವರಿಗೆ ಆಶೀರ್ವಾದ ಅನುಗ್ರಹವನ್ನು ನೀಡಿಸಿ ಮನದ ಒಂದು ಇಚ್ಛೆಯನ್ನು ಪೂರೈಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಅದ್ರ ಜೊತೆಗೆ ಎಂದಿನಂತೆ ನಮ್ಮ ಪ್ರಶ್ನೋತ್ತರ ಮಾಲಿಕೆ ಏನಿದೆ ಅದನ್ನು ಕೂಡ ನಾನು ಮುಂದುವರಿಸ್ತೇನೆ. ಒಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ. ನಮಸ್ತೆ ದಾವಣಗೆರೆ. ಹಲೋ. ನಮಸ್ತೆ ಮಾ. ನಾನು ಹೇಳಿ ತಮ್ಮ ಹೆಸರು? ನನ್ನ ಹೆಸರು ವಿಷ್ಣುವರ್ಧನ್ KS ಅಂತ. ಎಲ್ಲಿಂದ ಕರೆ ಮಾಡ್ತಾ ಇರೋದು? ದಾವಣಗೆರೆ ಮೋತಿರಪ್ಪ ಕಾಲೇಜ್ ಹಿಂಭಾಗ. ಓಕೆ, ಏನು ಮಾಡ್ತಾ ಇದ್ದೀರಿ ತಾವು? ನಾವು 6th ಸ್ಟ್ಯಾಂಡರ್ಡ್ ಓದ್ತಿದೀವಿ. ಹೌದಾ, ವೆರಿ ಗುಡ್. ನವರಾತ್ರಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನವರಾತ್ರಿ ಹಬ್ಬ ಬಂದಾಗ ನಾವು ಇದು ಗೊಂಬೆಗಳನ್ನೆಲ್ಲ ಕೂರಿಸ್ಬೇಕು. ಮತ್ತೆ ದಿನ 9 ದಿವಸಗಳ ಕಾಲ ಕಲರ್ ಬಟ್ಟೆ ಹಾಕಬೇಕು. ಹೌದು. ನಿಮ್ಮ ಶಾಲೆಯಲ್ಲಿ ಏನೆಲ್ಲ ಹೇಳ್ಕೊಟ್ಟಿದ್ದಾರೆ ನವರಾತ್ರಿ ಬಗ್ಗೆ? ಇಲ್ಲ, ನಮಗೆ ಇವಾಗ ರಜಾ ಕೊಟ್ಟಿದಾರಲ್ಲ, ಏನ ಹೇಳ್ಕೊಟ್ಟಿಲ್ಲ. ಆಗ್ಲಿ. ಮನೇಲಿ ಪೂಜೆಗಳನ್ನೆಲ್ಲ ಮಾಡ್ತಾರಾ? ಮಾಡ್ತಾರೆ. ಓಕೆ, ತುಂಬಾ ಸಂತೋಷ. ಯಾರಿಗಾದ್ರೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ಲಿಕ್ಕಿದೆಯಾ? ಹಾ. ಯಾರಿಗೆ?
ಇನ್ನ ನಮ್ ತಂಗಿ ಧೃತಿಗೆ ಬರ್ಡೇ ಇತ್ತು. ನಿಮ್ಮ ಸಿಸ್ಟ್ರದಾ? ಹಾ. ಓಕೆ. ಸೊ ಎಷ್ಟನೇ ವರ್ಷದ ಬರ್ಡೇ ಅವ್ರದ್ದು? 2ನೇ ವರ್ಷದ್ದು. 2ನೇ ವರ್ಷದ. ಓಕೆ. ನಿಮ್ಮ ಪುಟಾಣಿ ಮುದ್ದು ತಂಗಿ ಆಗಿರ್ತಕ್ಕಂಥ ಧೃತಿ ಅವರಿಗೆ 2ನೇ ವರ್ಷದ ಹುಟ್ಟುಹಬ್ಬಕ್ಕೆ ನಾನು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ನಮ್ಮೆಲ್ಲ ವೀಕ್ಷಕರ ಪರವಾಗಿ ಕೂಡ ತಿಳಿಸ್ತಾ ಇದ್ದೀನಿ. ಸೊ ಆ ನವದುರ್ಗಿಯರು ಆ ಪುಟ್ಟ ಮಗುಗೆ ಒಳ್ಳೆಯದನ್ನು ಮಾಡಲಿ. ಸೊ ನಿಮ್ಮೆಲ್ಲ ಆಸೆಗಳು ಈಡೇರಲಿ ಅಂತೇಳಿ ಹಾರೈಸ್ತಾ ಇದ್ದೀನಿ. ಮತ್ತೆ ಯಾರಿಗಾರು ಶುಭಾಶಯ ಹೇಳಲಿಕ್ಕಿದೆಯಾ? ಇಲ್ಲ ಇಲ್ಲ. ಓಕೆಪ್ಪ, ಥ್ಯಾಂಕ್ ಯು ಸೊ ಮಚ್ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ. ಓಕೆ ಓಕೆ, ನಮಸ್ತೆ. ನಮಸ್ತೆ. ಎಸ್ ವೀಕ್ಷಕರೇ, ಸೊ 6ನೇ ತರಗತಿ ವಿದ್ಯಾರ್ಥಿ ಜೊತೆ ಮಾತಾಡಿದೆ. ತುಂಬ ಖುಷಿಯಾಗತ್ತೆ. ಸೊ ಪುಟ್ಟ ಮಕ್ಕಳು ಕರೆ ಮಾಡಿದಾಗ ನಾನು ಹೇಳ್ತಾ ಇದ್ದೆ ಆಗಲೇ, ಸ್ಕಂದ ಮಾತೆ ಅಂತಕ್ಕಂಥದ್ದನ್ನು ವಿವರವಾಗಿ ಹೇಳೋದಾದರೆ ಅದು 7 ಲೋಕಗಳ ಅಧಿಪತಿಯ ಒಂದು ಸಾಮ್ರಾಜ್ಯವನ್ನು ಹೊಂದಿರತಕ್ಕಂಥ ಸ್ಕಂದ ಮಾತೆ ಅಂತ ಹೇಳಲಾಗತ್ತೆ. ಸೊ ಅದನ್ನು ವಿವರವಾಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇವತ್ತಿನ ಪ್ರಶ್ನೆಯನ್ನು ಹೇಳಿಬಿಡ್ತೀನಿ. ಸೊ ಯಾರು ಕರೆ ಮಾಡ್ತಾರೆ ಅವ್ರಿಗೆ ನಾನು ಪ್ರಶ್ನೆಗೆ ಆಪ್ಷನ್ಸನ್ನು ಕೊಟ್ಬಿಟ್ಟು ಉತ್ತರವನ್ನು ಕೇಳ್ಬೋದು. ಇವತ್ತಿನ ಪ್ರಶ್ನೆ, ಸೋರೆಕಾಯಿ ಜ್ಯೂಸನ್ನು ಕುಡಿದರೆ ಏನಾಗತ್ತೆ ಅಂಥೇಳಿ. ಒಂದೇದು ಇದ್ರದ್ದು ಆಪ್ಷನ್ಸ್ಗಳನ್ನ ನಾನು ಆಮೇಲೆ ನೀಡ್ತೀನಿ. ಮೊದಲು ಸ್ಕಂದ ಮಾತೆಯ ಒಂದು ವಿವರವನ್ನು ನೋಡ್ಬಿಡೋಣ. ಸ್ಕಂದ ಮಾತೆ ಅಂತಕ್ಕಂಥದ್ದು ಭೂಲೋಕದಿಂದ ಸತ್ಯಲೋಕದವರೆಗೆ ಇರ್ತಕ್ಕಂಥ ಲೋಕಗಳನ್ನು ಸ್ಕಂದ ರೇಷೆ ಅಥವಾ ಸ್ಕಂದ ರೇಖೆ ಅಂತ ಕರೀತಾರೆ. ಸೊ ನೋಡಿ, ಭೂಲೋಕದಿಂದ ಸತ್ಯಲೋಕದವರೆಗೆ 7 ಲೋಕಗಳಿದ್ದಾವೆ ಅಂತ ಹೇಳಲಾಗತ್ತೆ. ಸೊ ಆ 7 ಲೋಕಗಳ ಹೆಸರುಗಳು ಏನು ಅಂತ ಹೇಳಿದ್ರೆ ಎಷ್ಟು ಮುದ್ದಾಗಿದೆ, ಎಷ್ಟು ಅರ್ಥಪೂರ್ಣವಾಗಿದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. 1ನೇದು ಭುಹು, 2ನೇದು ಭುವ, 3ನೇದು ಸ್ವಹ, 4ನೇದು ಮಹ, 5ನೇದು ಜನಃ, 6ನೇದು ತಪಃ ಮತ್ತು 7ನೇದು ಸತ್ಯ ಅಂತಕ್ಕಂಥದ್ದು. ಸೊ ಅದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ವಿನಯ್ ಸರ್, ಹೇಗಿದ್ದೀರಿ? ತಮಗೂ ಕೂಡ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಸರ್, ಯಾರಿಗಾದ್ರೂ ಶುಭಾಶಯ ಹೇಳಲಿಕ್ಕಿದೆಯಾ? ಇಲ್ಲ ಸರ್, ಕ್ವಶನ್ ನೋಡ್ತಾ ಇದ್ದೆ. ಓಕೆ. ಸೊ ಕ್ವಶನ್ ಕೇಳಿದ್ರೆ ಉತ್ತರ ಹೇಳಲಿಕ್ಕೆ ರೆಡಿ ಇದ್ದೀರಾ? ರೆಡಿ ಸರ್. ಓಕೆ ಸರ್, ಅದಕ್ಕಿಂತ ಮುಂಚಿತವಾಗಿ ದಸರಾ ಹಬ್ಬ ಎಲ್ಲರೂ ಹೊರಗಡೆ ಹೋಗಿ ಬಂದ್ರ ದೇವಸ್ಥಾನಗಳಿಗೆ ಅಥವಾ ಪೂಜೆ ಪುನಸ್ಕಾರಗಳಿಗೆ? ನಾವು ಆಯುಧ ಪೂಜೆ ಮಾಡ್ತೀವಿ ಲಾಸ್ಟ್ ದಿನ 9ನೇ ದಿನ. ಓಕೆ. ಅವಾಗ ದಿವಸಕ್ಕೆ ಬನ್ನಿ ಮುಡಿಯಕ್ಕೆ ಹೋಗ್ತೀವಿ ಸರ್, ನಾನು ನಮ್ಮ ಅಣ್ಣ. ಓಕೆ. ಸೊ ಈ ಒಂದು ಸಂದರ್ಭಗಳಲ್ಲಿ ಎಲ್ಲ ಕಡೆ ದಾವಣಗೆರೆ ನಗರದಲ್ಲಿ, ಅದರಲ್ಲೂ ಕೂಡ ಕರ್ನಾಟಕದ ಹೃದಯ ಭಾಗದಲ್ಲಿರ್ತಕ್ಕಂಥ ದಾವಣಗೆರೆಯಲ್ಲಿ ಎಲ್ಲ ಕಡೆ ದಾಂಡಿಯಾ ತುಂಬ ಚೆನ್ನಾಗಿ ನಡೀತಾ ಇದೆ. ಸೊ ಎಲ್ಲರೂ ನೋಡ್ಲಿಕ್ಕೆ ಹೋಗಿದ್ರಿ? ನೋಡ್ಲಿಕ್ಕೆ ಎಲ್ಲರೂ ಹೋಗಿದ್ರಾ? ಇಲ್ಲ ಹೋಗಿಲ್ಲ ಸರ್. ಹೋಗಿಲ್ಲ, ಫೈನ್, ತೊಂದರೆ ಇಲ್ಲ. ಸೊ ಇವತ್ತಿನ ಒಂದು ನಿಮ್ಮ ಪ್ರಶ್ನೆ ನಾನು ಈಗ ಆಲ್ರೆಡಿ ಕೇಳಿದ್ದೀನಿ, ಅದಕ್ಕೆ ಕ್ವಿಕ್ಕಾಗಿ ಉತ್ತರ ಹೇಳೋದಕ್ಕೆ ಪ್ರಯತ್ನವನ್ನು ಮಾಡಿ. ಓಕೆ. ಸೋರೆಕಾಯಿ ಜ್ಯೂಸನ್ನು ಕುಡಿಯೋದ್ರಿಂದ ಏನಾಗುತ್ತದೆ ಅಂತಕ್ಕಂಥದ್ದು. ಇದಕ್ಕೆ 4 ಆಪ್ಷನ್ಸನ್ನು ಕೊಡ್ತಾ ಇದ್ದೀನಿ. 1ನೇದು ಚರ್ಮದ ಕ್ರಾಂತಿ ಹೆಚ್ಚಾಗುತ್ತೆ, 2ನೇದು ಗ್ಯಾಸ್ಟ್ರಿಕ್ ನಿಯಂತ್ರಣ ಬರುತ್ತೆ, 3ನೇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ, 4ನೇದು BP ಕಡಿಮೆ ಆಗತ್ತೆ ಅಂತಕ್ಕಂಥದ್ದು. ಸೊ BP ಕಡಿಮೆ ಆಗತ್ತಾ? ಸೊ ಹೇಗೆ ಹೇಳ್ತೀರಿ BP ಕಡಿಮೆ ಆಗತ್ತೆ ಅಂತ? ಗೊತ್ತು ಅನ್ಸುತ್ತೆ ಮೇಡಮ್ ಸರ್, ಅದು ಕನ್ಫ್ಯೂಸ್ ಆಗ್ತಿದೆ. ಹೌದಾ, ಸರಿ, ತೊಂದರೆ ಇಲ್ಲ. ಸೊ ಉತ್ತರವನ್ನು ನಾನು ಅನಂತರದಲ್ಲಿ ಹೇಳ್ತೀನಿ, ಕ್ಷಮೆ ಇರಲಿ. ನೀವು ನೀಡಿರ್ತಕ್ಕಂಥ ಉತ್ತರ ತಪ್ಪಾಗಿದೆ. ಸೊ ಒಬ್ರಿಗೆ ಒಂದು ಬಾರಿ ಮಾತ್ರ ಅವಕಾಶ ಇರುತ್ತೆ. ಸೊ ಬೇಜಾರು ಮಾಡ್ಕೋಬೇಡಿ. ಮತ್ತೆ ನಾಳೆ ಹ್ಯಾಂದಿನಂತೆ ಕರೆ ಮಾಡಿ ಸೊ ನೀವು ಪ್ರಶ್ನೆಗೆ ಉತ್ತರವನ್ನು ಕೊಡೋದಕ್ಕೆ ಪ್ರಯತ್ನವನ್ನು. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್. ನಮಸ್ತೆ. ಎಸ್ ವೀಕ್ಷಕರೇ, ಸೋರೆಕಾಯಿಯಿಂದ ಆಬ್ವಿಯಸ್ಲಿ ತುಂಬಾ ಪ್ರಯೋಜನಗಳಿದೆ. ಎಷ್ಟೋ ಜನರಿಗೆ ಆ ಸೋರೆಕಾಯಿ ಸತ್ವನೇ ಗೊತ್ತಿಲ್ಲ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನೋಡೋಣ, ಸೋರೆಕಾಯಿಯ ಜ್ಯೂಸನ್ನು ತಯಾರಿಸ್ಕೊಂಡು ಕುಡಿಯೋದ್ರಿಂದ ಮುಖ್ಯವಾಗಿ ನಮ್ಮ ದೇಹದ ಮೇಲೆ ಏನು ಪರಿಣಾಮವನ್ನು ಬೀರುತ್ತೆ ಅಂತಕ್ಕಂಥದ್ದನ್ನು ಯಾರು ಮುಂದಿನ ಒಂದು ಸರಿ ಉತ್ತರವನ್ನು ಕೊಡ್ತಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ನಾನು ಹೇಳ್ತಾ ಇದ್ದೆ, ಭೂಲೋಕದಿಂದ ಸತ್ಯಲೋಕದವರೆಗೆ ಒಟ್ಟು 7 ಲೋಕಗಳಿದಾವಂತೆ. ಆ 7 ಲೇಖಗಳ ಒಂದು ಗ್ಯಾಪನ್ನು ನಾವು ಅಥವಾ ದೂರವನ್ನು ಸ್ಕಂದ ರೇಷೆ ಅಥವಾ ಸ್ಕಂದ ರೇಖೆ ಅಂತ ಹೇಳ್ತೀವಂತೆ. ಆ 7 ಲೋಕಗಳನ್ನು ಕಾಪಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಇವತ್ತಿನ ಈ ಮಾತೆ ಹೊತ್ತಿರೋದ್ರಿಂದ ಈ ಮಾತೆಗೆ ಒಂದು ಸ್ಕಂದ ಮಾತಾ ಅಂತಕ್ಕಂಥದ್ದು ಹೆಸರು ಬಂದಿದೆ ಅಂತ ಹೇಳಲಾಗುತ್ತೆ. ಸೊ ಎಷ್ಟೊಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಈ ಒಂದು ಹಿನ್ನೆಲೆ ನಮಗೆ ತುಂಬ ಜನರಿಗೆ ಗೊತ್ತೇ ಇರೋದಿಲ್ಲ. ಸೊ ಅದನ್ನು ತಿಳಿಸ್ತಕ್ಕಂಥ ಒಂದು ಪುಟ್ಟ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಈ 7 ಲೋಕಗಳಿಂದ ಪಾರಾಗಿ ಹೋಗಲು ಯಾರ ಸಹಾಯ ಅವಶ್ಯಕತೆ ಇದೆಯೋ ಅವರನ್ನ ಸ್ಕಂದ ಮಾತೆ ಅಂತಲೂ ಕೂಡ ಕರೀತಾರೆ ಅಂತ ಹೇಳಲಾಗತ್ತೆ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು? ನಂದಿನಿ.
ನಂದಿನಿ, ಎಲ್ಲಿಂದಮ್ಮ ಕರೆ ಮಾಡ್ತಾ ಇರೋದು? ಅದೇ ಸರ್ ಮಾಡ್ತಿದ್ವಲ್ಲ ಹಾಂ ಅಮ್ಮ ಹೇಳಿ ಹೇಳಿ. ಹ್ಮ್. ಸೊ ಯಾರಿಗಾದ್ರು ಶುಭಾಶಯ ಹೇಳಲಿಕ್ಕಿದೆಯಮ್ಮ? ಇಲ್ಲ ಸರ್ ಯಾರಿಗಿಲ್ಲ. ಓಕೆ, ಸೊ ಟಿ ವಿ ನೋಡ್ತಾ ಇದ್ದೀರಾ? ಟಿವಿ ನಮ್ದು ಚಾನಲ್ ಇಲ್ಲ ಸರ್ ಹಂಗಾಗಿ. ಓಕೆ ಅಮ್ಮ, ಓಕೆ. ಸೊ ಇವತ್ತು ನವರಾತ್ರಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ವಿಶೇಷವಾಗಿ ನವರಾತ್ರಿಯ ಒಂದು ವಿಶೇಷವಾಗಿರ್ತಕ್ಕಂಥ 5ನೇ ದಿವಸ ಇವತ್ತು. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್ ನಾವು ಮಾಡ್ತಿದ್ವಿ ಪೂಜೆ, ಈ ಸರಿ ಮಾಡಕ್ಕಾಗ್ಲಿಲ್ಲ. ತೊಂದರೆ ಇಲ್ಲ. ಸೊ ಭಗವತಿ ಯಾವತ್ತಿದ್ರೂ ಕೂಡ ಭಕ್ತರನ್ನ ಎಲ್ಲೂ ಕೈ ಬಿಡೋದಿಲ್ಲ ಅಲ್ವಾ? ಸೊ ನವರಾತ್ರಿ ಕುರಿತಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅದೇ ಸರ್ ಹಬ್ಬ, ಟ್ಯಾಕ್ರಿ ಪೂಜೆ, ಆಯುಧ ಪೂಜೆಯನ್ನು ಕೂಡ ಮಾಡ್ತಾರೆ. ಆಯುಧ ಪೂಜೆ. ಹೌದು. ಸೊ ನೀವೇನಾದ್ರು ಉಪವಾಸ ವ್ರತಾಚರಣೆ ಏನಾದ್ರು ಮಾಡ್ತಾ ಇದ್ದೀರಾ? ಇಲ್ಲ ಸರ್. ಓಕೆ, ಸೊ ಉಪವಾಸ ವ್ರತಾಚರಣೆ ಏನಿಲ್ಲ. ಓಕೆ. ಅದು ಪ್ರೆಗ್ನೆಂಟ್ ಇದಾಗಿದ್ವಿ ಸರ್ ಹಂಗಾಗಿ ನಿಂತಿತ್ತ. ಹಾಂ ಓಕೆ, ಒಳ್ಳೇದಾಗ್ಲಿಮ್ಮ. ಸೊ ಈ ಸಂದರ್ಭದಲ್ಲಿ ನಾವು ದೇವಿಯನ್ನು ಆರಾಧಿಸಿದ್ರೆ ಸಾಕು, ಎಲ್ಲ ಕಷ್ಟಗಳು ತಂತಾನೆ ಪರಿಹಾರ ಆಗತ್ತೆ. ಉಪವಾಸ ವ್ರತಾಚರಣೆ ಮಾಡಲೇಬೇಕು ಅಂತಿನಿಲ್ಲ. ಅದರಲ್ಲೂ ಕೂಡ ಆರೋಗ್ಯದಲ್ಲಿ ಈ ರೀತಿಯ ಒಂದು ಇದು ಇದ್ದಾಗ ಮಾಡದೇ ಇರೋದೇ ಒಳ್ಳೆಯದು. ಸರ್ ಅದಕ್ಕೆ ಮತ್ತೆ ಪೂಜೆ ಮಾಡೋದೇನು ಬೇಡ ಅಂತ ಸುಮ್ಮನೆ. ಆಗ್ಲಿಮ್ಮ. ಸೊ ಪ್ರಶ್ನೆ ಕೇಳಿದ್ರೆ ಉತ್ತರವನ್ನು ಹೇಳ್ಬೋದಾ? ಏನ್ ಪ್ರಶ್ನೆ ಸರ್? ಸೊ ಇವತ್ತಿನ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಸೋರೆಕಾಯಿ ಜ್ಯೂಸ್ ಕುಡಿದ್ರೆ ಏನಾಗತ್ತೆ ಅಂತಕ್ಕಂಥದ್ದು. ಸೊ ನಿಮ್ಮ 4 ಆಪ್ಷನ್ಸ್ಗಳು ಬಂದ್ಬಿಟ್ಟು ಚರ್ಮದ ಕಾಂತಿ ಹೆಚ್ಚಾಗುತ್ತೆ, ಗ್ಯಾಸ್ಟ್ರಿಕ್ ನಿಯಂತ್ರಣದಲ್ಲಿ ಬರುತ್ತೆ, ಅದ್ರ ಜೊತೆ ಜೀರ್ಣಕ್ರಿಯೆಯನ್ನು ಅದು ಹೆಚ್ಚುಗೊಳಿಸುತ್ತೆ ಅಥವಾ ಸುಗಮಗೊಳಿಸುತ್ತೆ, ಅದ್ರ ಜೊತೆಗೆ BP ಕಡಿಮೆ ಆಗತ್ತೆ ಅಂತಕ್ಕಂಥ 4 ಆಪ್ಷನ್ಸ್ಗಳನ್ನು ನಾನು ನೀಡ್ತಾ ಇದ್ದೀನಿ. ಸೊ ನಿಮ್ಮ ಪ್ರಕಾರ ಸರಿ ಉತ್ತರ ಯಾವುದು? ಇನ್ನೂ ಸರಿ ಹೇಳ್ರಿ ಸರ್. ಸೋರೆಕಾಯಿ ಜ್ಯೂಸ್ ಕುಡಿಯೋದ್ರಿಂದ ಏನಾಗತ್ತೆ ಅಂತಕ್ಕಂಥದ್ದು ಅಥವಾ ಏನು ಲಾಭ ಆಗುತ್ತೆ ನಮ್ಮ ದೇಹದ ಮೇಲೆ ಅಂತಕ್ಕಂಥದ್ದು ಇವತ್ತಿನ ಪ್ರಶ್ನೆ. ಓಕೆ, ಸೊ 4 ಆಪ್ಷನ್ಸನ್ನು ಕೊಡ್ತಾ ಇದ್ದೀನಿ. ಚರ್ಮದ ಕಾಂತಿ ಹೆಚ್ಚಾಗತ್ತೆ, ಗ್ಯಾಸ್ಟ್ರಿಕ್ ನಿಯಂತ್ರಣದಲ್ಲಿ ಬರುತ್ತೆ, ಜೀರ್ಣಕ್ರಿಯೆ ಉತ್ತಮವಾಗತ್ತೆ, ಅದ್ರ ಜೊತೆಗೆ BP ಕಡಿಮೆ ಆಗತ್ತೆ. ಗ್ಯಾಸ್ಟ್ರಿಕ್ ಕಡಿಮೆ ಆಗತ್ತೆ ಅಂತ ಹೇಳ್ತೀರಾ? ಓಕೆ, ಸೊ ಇದು ಕೂಡ ತಪ್ಪು ಉತ್ತರ ಆಗಿದೆ. ಸೊ ಬೇಜಾರು ಮಾಡ್ಕೋಬೇಡಿ, ಹೀಗೆ ಕರೆ ಮಾಡ್ತಾ ಇರಿ. ಸೊ ಒಳ್ಳೇದಾಗಲಿ, ನಿಮ್ಮ ಆರೋಗ್ಯದ ಕಡೆ ಗಮನವನ್ನು ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಓಕೆ, ಸ್ವಲ್ಪ ಬಿಸಿ ನೀರನ್ನ ಕುಡೀರಿ, ಕಾಯಿಸಿ ಆರಿಸೋ ನೀರನ್ನು ಕುಡಿದ್ರೆ ಬೇಗ ಶೀತ ಹೋಗುತ್ತೆ. ಸೊ ರಾತ್ರಿ ಆದಷ್ಟು ಫ್ಯಾನನ್ನು ಅವಾಯ್ಡ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಒಳ್ಳೇದಾಗಲಿ. ಓಕೆ, ನಮಸ್ತೆ. ಎಸ್ ವೀಕ್ಷಕರ, 2ನೇ ಒಂದು ಕಾಲರ್ ಕೂಡ ಸರಿ ಉತ್ತರವನ್ನು ನೀಡಲಿಲ್ಲ. ಆಬ್ವಿಯಸ್ಲಿ ಸೋರೆಕಾಯಿಯಿಂದ ಏನು ಆಗತ್ತೆ ಅಂತಕ್ಕಂಥ ಒಂದು ಪ್ರಶ್ನೆಗೆ ಇನ್ನೊಂದು ಕಾಲರ್ ಬರ್ತಾ ಇದೆಯಾ ಅದಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ. ಸರ್ ತಮ್ಮ ಹೆಸರು? ಸರ್ ಸ್ಪೀಕರ್ ಆಫ್ ಮಾಡಿ ಮತ್ತು TV ವ್ಯಾಲ್ಯೂಮ್ನ ಮ್ಯೂಟ್ ಮಾಡಿ ಸರ್. ಹಲೋ ಮಂಜುನಾಥ್ ಸರ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ತಣಿಗೆರೆಯಿಂದ. ಓಕೆ ಸರ್, ಯಾರಿಗಾದ್ರು ಶುಭಾಶಯ ಹೇಳಲಿಕ್ಕಿದೆಯಾ ಸರ್? TV ವ್ಯಾಲ್ಯೂ ಮ್ಯೂಟ್ ಆಗಿಲ್ಲ ಸರ್, ನನಗೆ ನನ್ನ ವಾಯ್ಸ ಕೇಳಿಸ್ತಾ ಇದೆ. ನವರಾತ್ರಿ ಶುಭಾಶಯ ಅಷ್ಟೇ. ಥ್ಯಾಂಕ್ ಯು ಸರ್. TV ವ್ಯಾಲ್ಯೂ ಮ್ಯೂಟ್ ಮಾಡಿ ಸರ್ ದಯವಿಟ್ಟು. ಮಾಡಿ. ಮ್ಯೂಟ್ ಆಗಿದೆಯಾ? ಹಾಂ, ಓಕೆ ಸರ್ ಹೇಳಿ. ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳಲಿಕ್ಕಿದೆಯಾ? ಯಾರು ಇಲ್ಲ. ನವರಾತ್ರಿ ಶುಭಾಶಯ. ಓಕೆ ಸರ್, ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ ಸರ್? ಹಾಂ ಹೇಳಿ. ಓಕೆ, ಇವತ್ತಿನ ಮೊದಲನೇ ಪ್ರಶ್ನೆ, ಸೋರೆಕಾಯಿ ಜ್ಯೂಸನ್ನು ಕುಡಿಯೋದ್ರಿಂದ ಏನು ಲಾಭ ಆಗತ್ತೆ ದೇಹದ ಮೇಲೆ ಅಂತ. ಸೊ ಹೇಳ್ಬೋದಾ? ಸೋರೆಕಾಯಿ ಜ್ಯೂಸನ್ನು ಕುಡಿಯೋದ್ರಿಂದ ದೇಹದ ಮೇಲೆ ಏನು ಲಾಭ ಆಗತ್ತೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. 4 ಆಪ್ಷನ್ಸನ್ನು ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ಆಪ್ಷನ್ಸನ್ನು ನೋಡ್ಕೊಳ್ಳಿ. ಮೊದಲನೇ ಆಪ್ಷನ್ಸ್ ಬಂದ್ಬಿಟ್ಟು ಚರ್ಮದ ಕಾಂತಿ ಹೆಚ್ಚಾಗುತ್ತದೆ, 2ನೇ ಆಪ್ಷನ್ಸ್ ಗ್ಯಾಸ್ಟ್ರಿಕ್ ನಿಯಂತ್ರಣದಲ್ಲಿರುತ್ತೆ, 3ನೇ ಆಪ್ಷನ್ ಜೀರ್ಣಕ್ರಿಯೆ ಹೆಚ್ಚಾಗತ್ತೆ, 4ನೇ ಆಪ್ಷನ್ಸ್ BP ಕಡಿಮೆ ಆಗುತ್ತೆ. ಸೊ ಈ 4 ಆಪ್ಷನ್ಸ್ಗಳಲ್ಲಿ ನಿಮ್ಮ ಒಂದು ಉತ್ತರವೇನು? ಸೋರೆಕಾಯಿಯಿಂದ BP ಕಡಿಮೆ ಆಗುತ್ತೆ. BP ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ದೀರಾ? ಓಕೆ ಸರ್, ಈ ಉತ್ತರ ಸರಿನಾ ಅಥವಾ ತಪ್ಪಾ ಅಂತ ನಂತರದಲ್ಲಿ ಹೇಳ್ತೀನಿ.
ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಿದ್ದೀನಿ ಸರ್. ಥ್ಯಾಂಕ್ ಯು. ನಿಮಗೂ ಕೂಡ ಮತ್ತೊಮ್ಮೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಎಲ್ಲರೂ ಕೂಡ ಒಂದೊಂದು ವಿಭಿನ್ನವಾಗಿರ್ತಕ್ಕಂಥ ಉತ್ತರವನ್ನು ನೀಡ್ತಾ ಇದ್ದಾರೆ. ಸೊ ಇದು ಕೂಡ ತಪ್ಪು ಉತ್ತರ ಆಗಿತ್ತು. ಅನಂತರ ಇದನ್ನು ಮತ್ತೆ ಯಾರು ಕರೆ ಮಾಡ್ತಾರೆ ಅವರು ಸರಿ ಉತ್ತರವನ್ನು ಹೇಳ್ತಾರ ನಾನು ನಿರೀಕ್ಷೆಯಲ್ಲಿದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು? ನನ್ನ ಹೆಸರು ನಾಗರಾಜ್ ರಾಯ್ಕರ್ ಅಂತ ಹೇಳ್ಬಿಟ್ಟು. ನಾಗರಾಜ್ ರಾಯ್ಕರ್. ಹೌದು. ಓಕೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಸರ್ ಇಲ್ಲ, ಜಾಲಿನಗರ. ಜಾಲಿನಗರ. ಓಕೆ. ಸೊ ಯಾರಿಗಾದ್ರೂ ಶುಭಾಶಯ ಹೇಳಲಿಕ್ಕಿದೆಯಾ ಸರ್? ತಮಗೂ ಮತ್ತೆ ತಮ್ಮ ಸಹಪಾಠಿಗಳಿಗೆಲ್ಲರಿಗೂ ನವರಾತ್ರಿ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೂ ಕೂಡ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. 9 ಮಾತೃಕೆಯರು ನಿಮ್ಮೆಲ್ಲರೂ ಕೂಡ ಒಳ್ಳೆಯದನ್ನು ಮಾಡಲಿ, ಸಮಸ್ತ ಲೋಕಕ್ಕೆ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ಓಕೆ ಸರ್. ಓಕೆ ಸರ್. ಎಸ್ ಸರ್. ಸೊ ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳಲಿಕ್ಕಿದೆಯಾ ಸರ್? ಸರಿ ಸರ್, ಎಲ್ಲ ಸಹಸ್ರ ಕರ್ನಾಟಕ ಜನತೆಗೆ ನವರಾತ್ರಿಯ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಎಲ್ಲರ ಪರವಾಗಿ ನಿಮಗೂ ಕೂಡ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಎಸ್ ಸರ್. ಸರ್ ಏನು ಮಾಡ್ತಾ ಇದ್ದೀರಿ ಸರ್ ತಾವು? ಸರ್ ಗೋಲ್ಡ್ ಸ್ಮಿತ್. ಗೋಲ್ಡ್ ಸ್ಮಿತ್. ಓಕೆ. ಸೊ ಚಿನ್ನ ಬೆಳ್ಳಿ ಕೆಲಸ ಮಾಡ್ತಾ ಇದ್ದೀರಿ. ಹೌದು ಸರ್. ಹೌದು ಸರ್. ಸೊ ಚಿನ್ನ ಬೆಳ್ಳಿ ಕೆಲಸ ಮಾಡ್ತಿರೋದ್ರಿಂದ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಸೊ ದಿನದಿಂದ ದಿನಕ್ಕೆ ಚಿನ್ನ ಬೆಳ್ಳಿಯ ದರದ ಒಂದು ರೇಟ್ ಏನಿದೆ ಅದು ತುಂಬ ಜಾಸ್ತಿ ಆಗ್ತಾ ಇದೆ, ಕೊಡಬಿಡೋರಿಗೆ ತುಂಬ ಹೊರೆ ಆಗ್ತಾ ಇದೆ. ಆದರೆ ಅದು ನಿಯಂತ್ರಣಕ್ಕೆ ಬರ್ತಕ್ಕಂಥ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಸೊ ಮೊನ್ನೆ ಒಂದು ಇದರಲ್ಲಿ ನಾನು ನೋಡ್ತಾ ಇದ್ದೆ, ಇನ್ನು ಕೆಲವೇ ದಿನಗಳಲ್ಲಿ 80,000 ಗಡಿಯನ್ನು ದಾಟಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ನಿಮ್ಮ ಒಂದು ಅಭಿಪ್ರಾಯ ಏನು ಸರ್? ತುಂಬಾನೇ ಚಾನ್ಸ್ ಇದೆ. ಚಾನ್ಸ್ ಇದೆ ಅಂದ್ರೆ 50-50. ಓಕೆ. ಅಂದ್ರೆ ಹೋಗ್ಬೋದು, ಹೋಗದೇನೆ ಇರ್ಬೋದು, ಆತರ. ಆನ್ಲೈನ್ ಇದೆಯಲ್ಲ, ಹಾಗಾಗಿ ಹೇಳಕ್ಕಾಗಲ್ಲ. ಖಂಡಿತ ಯಾವುದು ಕೂಡ ನಮ್ಮ ನಿರೀಕ್ಷೆ ಅಂತ ನಡೆಯೋದಿಲ್ಲ. ಸೊ ಮೇಲ್ಗಡೆ ಗ್ಲೋಬಲ್ ಅಲ್ಲಿ ಏನು ಡಿಫ್ರೆನ್ಸ್ ಆಗುತ್ತೆ ಅದ್ರ ಪ್ರಕಾರ ನಡೆಯುತ್ತೆ ಅಲ್ವಾ? ಎಸ್. ಸೊ ಹೇಗಿದೆ ಸರ್ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ? ಸೊ ನೀವೇ ಮೇಕಿಂಗ್ ಮಾಡಿಬಿಟ್ಟು ಕೊಡ್ತೀರಾ ಅಥವಾ ಹೇಗೆ ಸರ್? ಇಲ್ಲ ಸರ್, ನಾವೇ ಮೇಕಿಂಗ್ ಮಾಡೋದು. ಓಕೆ. ಸೊ ಏನು ಸ್ಪೆಷಾಲಿಟಿ ಸರ್? ಏನು ಮಾಡ್ತೀರಿ? ನಮ್ದು ಏನಿದ್ರು ಸರ್ ತಾಡಿ, ಓಕೆ, ಮತ್ತೆ ಬೇರೆ ಕೋಳಿಗಳು. ಸೊ ಎಲ್ಲ ಮಂಗಳಕರವಾಗಿರ್ತಕ್ಕಂಥ ವಸ್ತುಗಳನ್ನು ತಯಾರು ಮಾಡ್ತೀರಿ. ಹೌದು ಸರ್. ಹೌದು ಸರ್. ಸೊ ಒಳ್ಳೆಯದಾಗಲಿ ಸರ್. ನಿಮ್ಮ ಕೆಲಸ ಇನ್ನಷ್ಟು ಚೆನ್ನಾಗಿ ನಡೀಲಿ ಅಂತ ನಾನು ಶುಭ ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಎಸ್ ಸರ್. ಸೊ ಕ್ವಿಕ್ ಆಗಿ ಕ್ವಶನ್ ಕೇಳ್ತಾ ಇದ್ದೀನಿ ಸರ್. 30 ಸೆಕೆಂಡ್ಸಲ್ಲಿ ಆನ್ಸರ್ನ ಹೇಳಬೇಕು ಕ್ವಶನ್ಸ್ ಕೇಳಿಸ್ಕೊಂಡ್ಮೇಲೆ. ಓಕೆನಾ? ಓಕೆ ಸರ್. ಓಕೆ ಸರ್. ಓಕೆ. ನಿಮ್ಮ ಪ್ರಶ್ನೆ ಬಂದ್ಬಿಟ್ಟು ಸೋರೆಕಾಯಿ ಜ್ಯೂಸ್ ಕುಡಿಯೋದ್ರಿಂದ ಏನು ಲಾಭ ಆಗತ್ತೆ ದೇಹದ ಮೇಲೆ ಅಂತ. ಸೊ 4 ಆಪ್ಷನ್ಸನ್ನು ಕೊಡ್ತಾ ಇದ್ದೀನಿ. ಒಂದನೇದು ಚರ್ಮದ ಕಾಂತಿ ಹೆಚ್ಚಾಗುತ್ತೆ, ಎರಡನೇದು ಗ್ಯಾಸ್ಟ್ರಿಕ್ ನಿಯಂತ್ರಣದಲ್ಲಿ ಬರುತ್ತೆ, ಮೂರನೇದು ಜೀರ್ಣಕ್ರಿಯೆ ಹೆಚ್ಚಾಗತ್ತೆ, ನಾಲ್ಕನೇದು BP ಕಡಿಮೆ ಆಗತ್ತೆ. ಸೊ ನಿಮ್ಮ ಟೈಮ್ ಶುರು ಆಗ್ತಾ ಇದೆ, ಕ್ವಿಕ್ ಆಗಿ ಆನ್ಸರ್ ಮಾಡಬೇಕು ಸರ್. ನನ್ನ ಆಯ್ಕೆ ಜೀರ್ಣಕ್ರಿಯೆ. ಜೀರ್ಣಕ್ರಿಯೆ. ಅರ್ಧ ಜೀರ್ಣಾಂಗನ ಸರಿ ಮಾಡ್ಬಿಡುತ್ತೆ. ಹೇಗೆ ಹೇಳ್ತೀರಿ ಸರ್? ಅದೇನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ಅಥವಾ ಎಲ್ಲಾದ್ರೂ ಓದಿದ್ರಾ ಹೇಗೆ? ಇಲ್ಲ ಸರ್, ನಾನು ಆಲ್ರೆಡಿ ಸೋರೆಕಾಯಿ ಡೈಲಿ ಯೂಸ್ ಮಾಡ್ತಾ ಇದ್ದೀನಿ. ಓಹ್ ಸೂಪರ್. ಹಾಂ. ಡೈಲಿ ಬೆಳಗ್ಗೆ. ಅಂದ್ರೆ ಹೇಗೆ ಕುಡಿತೀರಿ ಅಂತ ಒಂಚೂರು ರೆಸಿಪಿ ಹೇಳ್ಬೋದಾ ಸರ್ ನಮ್ಮೆಲ್ಲ ವೀಕ್ಷಕರಿಗೆ? ಅಂದ್ರೆ ಸರ್, ಈಗ ಇದರಲ್ಲಿ ಪತಂಜಲಿ ಅವ್ರು ಸಿಗುತ್ತೆ. ಓಕೆ. ಅದು ಲೋಕಿ ಮತ್ತೆ ಆಮ್ಲ ಜ್ಯೂಸ್ ಅಂತ. ಓಕೆ. ಅದರಿಂದ ಸ್ವಲ್ಪ ನಾನು ಯೂಸ್ ಮಾಡ್ತಿದ್ದೀನಲ್ಲ, ಎಕ್ಸ್ಪೀರಿಯನ್ಸ್ ಇದೆ. ಓಹ್ ಸೂಪರ್. ಓಕೆ. ಸೊ ನಿಮ್ಮ ಪ್ರಕಾರ ಸೋರೆಕಾಯಿ ಜ್ಯೂಸ್ ಕುಡಿಯೋದ್ರಿಂದ ಜೀರ್ಣಕ್ರಿಯೆ ಸುಲಭ ಆಗುತ್ತೆ, ಚೆನ್ನಾಗತ್ತೆ ಅಂತ ಹೇಳ್ತಾ ಇದ್ದೀರಿ? ಜೀರ್ಣಕ್ರಿಯೆ ಚೆನ್ನಾಗತ್ತೆ ಒಂದು. ಹಾಂ. ಅರ್ಧ ಜೀರ್ಣ ಆಗೋದನ್ನು ಸರಿ ಮಾಡ್ಬಿಡುತ್ತೆ ಅಂತ. ಓಹ್ ಸೂಪರ್. ಅರ್ಧ ಜೀರ್ಣಾಂಗ ಇರುತ್ತಲ್ಲ. ಹಾಗೆ. ಓಕೆ. ಥ್ಯಾಂಕ್ ಯು ಸೋ ಮಚ್ ಸರ್. 100% ನೀವು ನೀಡಿರ್ತಕ್ಕಂಥ ಉತ್ತರ ಸರಿಯಾಗಿದೆ. ಸೊ ದೊಡ್ಡವರೊಂದು ಮಾತು ಹೇಳ್ತಾರೆ, ಅನುಭವಕ್ಕಿಂತ ಬೇರೆ ಉದಾಹರಣೆ ಬೇಕಿಲ್ಲ ಅಂತೇಳಿ. ಸೊ ನೀವು ಅನುಭವಸ್ಥರು ಜ್ಯೂಸನ್ನ ಪ್ರತಿ ದಿವಸ ಕುಡಿತಾ ಇದ್ದೀರಿ. ಸೊ ಹಾಗಾಗಿ ಸರಿ ಉತ್ತರವನ್ನ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೊ ಒಳ್ಳೆದಾಗಿ ಹೇಳಿ. ಎಲ್ಲರೂ ಕುಡಿದ್ರು ಒಳ್ಳೆ ಆರೋಗ್ಯ ಪಡಿಬಹುದು. ಖಂಡಿತ ಸರ್, ಖಂಡಿತ 100%. ಸೊ ಸೋರೆಕಾಯಿನ ಈವನ್ ಡಯಾಬಿಟಿಕ್ ಪೇಷಂಟ್ಸ್ ಕೂಡ ಕುಡಿಬಹುದು ಅದನ್ನ. ಥ್ಯಾಂಕ್ ಯು ಸೊ ಮಚ್ ಸರ್. ಹೀಗೆ ಕರೆ ಮಾಡ್ತಾ ಇರಿ. ಒಳ್ಳೆದಾಗಲಿ ಸರ್. ನಮಸ್ಕಾರ. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ವೀಕ್ಷಕರೇ, ಸೊ ಒಂದು ಮಾತಲ್ಲಿ ಹೇಳಬೇಕು ಅಂದರೆ, ಆ್ಯಸ್ ಎ ಫುಡ್ ಅಡ್ವೈಸರ್ ಆಗಿ ಮತ್ತು ಆ್ಯಸ್ ಎ ಇನ್ನೊಂದು ಕಾಲ್ ಬರ್ತಾ ಇದೆ, ನೋಡ್ಬಿಡೋಣ ಯಾರ್ದು ಅಂತ. ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ನಮ್ಮ ಹೆಸರು ಚೆನ್ನಮ್ಮ. ಚೆನ್ನಮ್ಮ, ಎಲ್ಲಿಂದ ಕರೆ ಮಾಡ್ತಿರೋದಮ್ಮ? ನಾವು ಚನ್ನಗಿರಿಯಿಂದ. ಚನ್ನಗಿರಿಯಿಂದ. ಓಕೆ. ಸೊ ಯಾರಿಗಾದ್ರೂ ಶುಭಾಶಯ ಹೇಳಲಿಕ್ಕಿದೆಯಮ್ಮ? ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಓಕೆ. ಸೊ ನಿಮಗೂ ಕೂಡ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೇಗೆ ಸೆಲೆಬ್ರೇಟ್ ಮಾಡ್ತೀರಿಮ್ಮ ದಸರಾ ಹಬ್ಬವನ್ನ? ಮನೇಲಿ ಎಲ್ಲ ಆಯುಧ ಪೂಜೆ ಎಲ್ಲ ಮಾಡ್ತಾ ಪೂಜೆ ಮಾಡ್ತೀವಿ. ಓಕೆ. ಮತ್ತೇನಿಲ್ಲ ಅಷ್ಟೇ.
ಓಕೆ ಓಕೆ. ಸೊ ಮನೇಲೆಲ್ಲ ಆಯುಧ ಪೂಜೆಯನ್ನ ಗ್ರ್ಯಾಂಡ್ ಆಗಿ ಮಾಡ್ತೀವಿ ಹಾಗಿದ್ರೆ. ಮನೆಯಲ್ಲೆಲ್ಲ ದಸರಾ ದಿನ ಎಲ್ಲ ಪೂಜೆ ಮಾಡಿ ಆಯುಧ ಪೂಜೆಗಳೆಲ್ಲ ಮಾಡ್ತೀವಿ. ಕಾರು ಬೈಕು ಮನೇಲಿ ಮೆಷಿನ್ಗಳು. ಓಕೆ. ಸೊ ದೇವಿನ ಕೂರಿಸ್ತಕ್ಕಂಥ ಒಂದು ಸಂಪ್ರದಾಯ ಇದೆಯಾ? ಇಲ್ಲ ಇಲ್ಲ ಸರ್ ಅಂತ ಏನು ಆ ಥರದ್ದೇನಿಲ್ಲ. ಹಾ. ಸೊ ಒಳ್ಳೇದಾಗ್ಲಿಮ್ಮ. ದಸರಾ ಹಬ್ಬದ ಆ ದೇವಿಯರೆಲ್ಲರೂ ಕೂಡ ನಿಮ್ಗೆ ಆಶೀರ್ವಾದವನ್ನ ಮಾಡಲಿ, ಒಳ್ಳೇದಾಗ್ಲಿ ಅಂತ ಪ್ರೇ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಎಸ್. ಸೊ ನವರಾತ್ರಿ ಹಬ್ಬದ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಯೂಶುವಲ್ ಆಗಿ ಎಲ್ರಿಗೂ ಒಂದೇ ತಂದೆ ಆಗಿರ್ತಕ್ಕಂಥ ಒಂದು ಸಂಪ್ರದಾಯ ಇದೆ. ಸಮಸ್ತ ಕನ್ನಡದ ಎಲ್ಲ ಚೆನ್ನಾಗಿ ಹಬ್ಬ ಮಾಡ್ಲಿ ಅನ್ನೋದೇ ನಮ್ಮ ಆಶೆ. ಹೌದಮ್ಮ, ಸಮಸ್ತ ಕನ್ನಡಿಗರು ಕೂಡ ಒಂದಾಗಿ ಹಬ್ಬವನ್ನು ಮಾಡಬೇಕು, ಅದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಅಲ್ವಾ? ಎಸ್ ಮಾ, ಒಳ್ಳೇದಾಗ್ಲಿ ಎಲ್ರಿಗೂ ಕೂಡ. ಸೊ ನಿಮಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾನು ವಿಶ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಎಸ್ ಮಾ. ಸೊ ಮತ್ತಾರಿಗೂ ಶುಭಾಶಯ ಹೇಳೋದೇನಿಲ್ಲ ಅಲ್ಲ? ಇಲ್ಲ ಸರ್. ಓಕೆ. ಸೊ ಕ್ವಿಕ್ ಆಗಿ ಪ್ರಶ್ನೆ ಕೇಳಿದ್ರೆ ಉತ್ತರವನ್ನು ಹೇಳ್ಬೋದಾ? ಹಾ ಸರ್ ಕೇಳಿ. ಓಕೆ. ಸೊ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ನಿಮ್ಮ ಪ್ರಶ್ನೆ ಬಂದು ಎರಡನೇ ಪ್ರಶ್ನೆ, ಮಾನವನ ದೇಹದಲ್ಲಿ ಅತಿ ಉದ್ದದ ಮೂಳೆ ಯಾವುದು? ನಿಮ್ಮ ಆಪ್ಷನ್ಸ್ ಬಂದ್ಬಿಟ್ಟು ತೊಡೆಯ ಮೂಳೆ, ಎದೆಯ ಮೂಳೆ, ಪಕ್ಕೆಲುಬು, ಮಣಿಕಟ್ಟಿನ ಮೂಳೆ. ಸೊ ಉತ್ತರವನ್ನು 30 ಸೆಕೆಂಡಲ್ಲಿ ಹೇಳಬೇಕು ಮಾ. ಓಕೆ ಸರ್. ಹಾಂ, ಆಪ್ಷನ್ಸ್ ಇದೆಯಾ? ಆಪ್ಷನ್ಸ್ ಕೊಟ್ಟೆ, ಇವಾಗ ನಾನು 4 ಆಪ್ಷನ್ಸ್ ಕೊಟ್ಟೆ. ಇನ್ನೊಮ್ಮೆ ಪ್ರಶ್ನೆ ಕೇಳಿಸ್ಕೊಳ್ಳಿ. ಮಾನವನ ದೇಹದಲ್ಲಿ ಅತಿ ಉದ್ದದ ಮೂಳೆ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ. ಓಕೆ. 4 ಆಪ್ಷನ್ಸನ್ನು ಕೊಡ್ತಾ ಇದ್ದೀನಿ. ಮೊದಲನೇ ಆಪ್ಷನ್ಸ್ ಬಂದ್ಬಿಟ್ಟು ತೊಡೆಯ ಮೂಳೆ, ಎರಡನೇದು ಎದೆಯ ಮೂಳೆ, ಮೂರನೇದು ಪಕ್ಕೆಲುಬಿನ ಮೂಳೆ, ನಾಲ್ಕನೇದು ಮಣಿಕಟ್ಟಿನ ಮೂಳೆ. ಸೊ ನಿಮ್ಮ ಪ್ರಕಾರ ಆಪ್ಷನ್ಸ್ ಯಾವುದು? ಆಪ್ಷನ್ಸ್ 3 ಪಕ್ಕೆಯ ಮೂಲೆ. ಪಕ್ಕೆಲುಬಿನ ಮೂಳೆ ಅಂತ ಹೇಳ್ತಾ ಇದ್ದೀರಾ? ಓಕೆ. ಸೊ ಹೇಗೆ ಹೇಳ್ತೀರಿಮ್ಮ ಪಕ್ಕೆಲುಬಿನ ಮೂಳೆ ಅಂತ ಹೇಳಿ? ಅದು ಅಷ್ಟು ಡೆಫಿನೆಟ್ ಆಗಿ ಗೊತ್ತಿಲ್ಲ ಸರ್. ಓಕೆ. ಯಾವಾಗಾದ್ರೂ ಅದ್ರ ಬಗ್ಗೆ ಅನಲೈಸ್ ಮಾಡಿದ್ದೀರಾ ಅಥವಾ ಕೇಳಿಸ್ಕೊಂಡಿದ್ದೀರಾ ಯಾವಾಗಾದ್ರೂ ಅದ್ರ ಬಗ್ಗೆ? ಇಲ್ಲ, ಯಾವಾಗ್ಲೂ ಕೇಳಿಸ್ಕೊಂಡಿದ್ ನೆನಪು. ಓಕೆ. ಸೊ ಟಿವಿ ನೋಡ್ತಾ ಇದ್ದೀರಾ ಇವಾಗ ನೀವು ಅದನ್ನ? ಹಾ ಸರ್ ನೋಡ್ತಾ ಓಕೆ. ಸೊ ಟಿವಿ ನೋಡ್ತಾ ಇದ್ರೆ ಮೊದಲು ಆಪ್ಷನ್ಸನ್ನು ಕರೆಕ್ಟಾಗಿ ಒಮ್ಮೆ ನೋಡ್ಕೊಂಬಿಡಿ. ಯಾಕೆಂದರೆ ಆ ಆಪ್ಷನ್ಸ್ಗಳಲ್ಲಿ ನಾವು 4 ಸರಿ ಉತ್ತರಗಳನ್ನ ಕೊಟ್ಟಿರ್ತೀವಿ. ಸೊ ಅದರಲ್ಲಿ ನೀವು ಒಂದು ಉತ್ತರವನ್ನು ಚೂಸ್ ಮಾಡಬೇಕು. ಓಕೆನಾ? ಓಕೆ. ಸೊ ಟಿವಿ ನೋಡ್ತಾ ಇದ್ರೆ ಮೊದಲು ಆ ಆಪ್ಷನ್ಸನ್ನು ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಮಾ ಒಂದ್ಸರಿ. ಹಾಂ. ಬೇಗ ಹೇಳಬೇಕು ಮಾ, ತಡ ಆಗತ್ತೆ. ಎದೆಯ ಮೂಳೆ ಸರ್. ಎದೆಯ ಮೂಳೆ. ಹಾಂ. ಸೊ ಫೈನ್. ಉತ್ತರವನ್ನು ನಾನೇ ಹೇಳ್ತೀನಿ ಅನಂತರದಲ್ಲಿ. ಸೊ ನೀವು ಹೇಳಿರ್ತಕ್ಕಂಥ ಉತ್ತರ ತಪ್ಪಾಗಿದೆ, ಕ್ಷಮೆ ಇರಲಿ. ಸೊ ಪ್ರಯತ್ನವನ್ನಂತೂ ಮಾಡಿದಿರಿ, ಧನ್ಯವಾದಗಳು ಮಾ. ಹೀಗೆ ಕರೆ ಮಾಡ್ತಾ ಇರಿ, ಒಳ್ಳೇದಾಗ್ಲಿ ಮಾ. ಓಕೆ ಸರ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು, ನಮಸ್ತೆ. ಥ್ಯಾಂಕ್ ಯು. ಸೊ ವೀಕ್ಷಕ, ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪ್ರಶ್ನೆ. ಎಷ್ಟೋ ಜನರಿಗೆ ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ಗೊತ್ತಿರೋದಿಲ್ಲ, ನಮ್ಮ ದೇಹದಲ್ಲಿ ಅತಿ ಉದ್ದವಾಗಿರ್ತಕ್ಕಂಥ ಮೂಳೆ ಯಾವುದು ಅಂತಕ್ಕಂಥದ್ದು. ಸೊ ನೋಡೋಣ ಯಾರು ಕರೆ ಮಾಡ್ತಕ್ಕಂಥವ್ರು ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಸೊ ಅದಕ್ಕಿಂತ ಮುಂಚೆ ನಾನು ಮೊದಲನೇ ಪ್ರಶ್ನೆ ಬಗ್ಗೆ ಮಾತಾಡ್ತಾ ಇದ್ದೆ. ಮೊದಲನೇ ಪ್ರಶ್ನೆಯಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಸೋರೆಕಾಯಿಯನ್ನು ಜ್ಯೂಸನ್ನು ಕುಡಿಯೋದ್ರಿಂದ ಏನು ಲಾಭ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೆ. ನಾನು ಆ್ಯಸ್ ಅ ಫುಡ್ ಅಡ್ವೈಸರ್ ಹೇಳೋದಾದರೆ ಖಂಡಿತವಾಗ್ಲೂ ಅದು ಚರ್ಮದ ಕಾಂತಿಯನ್ನು ಕೂಡ ಹೆಚ್ಚು ಮಾಡುತ್ತೆ, ಗ್ಯಾಸ್ಟ್ರಿಕನ್ನು ಕೂಡ ನಿಯಂತ್ರಣದಲ್ಲಿರುತ್ತೆ, ಜೀರ್ಣಕ್ರಿಯೆಯನ್ನು ಕೂಡ ಸರಾಗವಾಗಿ ಮಾಡುತ್ತೆ, ಅದ್ರ ಜೊತೆಗೆ BP ಕೂಡ ಅದರಿಂದ ಕಂಟ್ರೋಲ್ಗೆ ಬರುತ್ತೆ ತಕ್ಕ ಮಟ್ಟಿಗೆ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ಸೊ ನಮಸ್ತೆ ಸರ್, ದಯವಿಟ್ಟು ಟಿವಿ ವ್ಯಾಲ್ಯೂಮ್ನ ಮ್ಯೂಟ್ ಮಾಡಿ ಸರ್. ಹೇಳಿ ಸರ್, ಹೇಳಿ ಹೇಳಿ. ಯಾರಿಗಾದ್ರೂ ಶುಭಾಶಯ ತಿಳಿಸ್ಲಿಕ್ಕಿದೆಯಾ? ಹಲೋ ಸರ್ ಹೇಳಿ, ಯಾರಿಗಾದ್ರೂ ಶುಭಾಶಯ ತಿಳಿಸ್ಲಿಕ್ಕಿದೆಯಾ? ಸರ್, ನಮ್ಮ ತಂಗಿ ಹರಿಪ್ರಿಯಾ ಅಂತ. ಹಾಂ. ಆಕಿನ್ ಬರ್ತಡೇ ಸರ್ ಇವತ್ತು. ಓಕೆ. ಸೊ ಎಷ್ಟನೇ ವರ್ಷದ್ದು ಸರ್? 6ನೇ ವರ್ಷದ್ದು ಸರ್ ಆಕಿನ್ ಬರ್ತಡೇ. ಓಕೆ. ಸೊ ನಿಮ್ಮ ಮುದ್ದು ತಂಗಿಯಾಗಿರ್ತಕ್ಕಂಥ ಹರಿಪ್ರಿಯಾ ಅವರಿಗೆ ನಮ್ಮ V1 ವಾಹಿನಿಯ ಸಮಸ್ತ ವೀಕ್ಷಕರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಸರ್. ಸೊ ಮತ್ತೆ ಯಾರಿಗಾದ್ರೂ ಇದೆಯಾ ಶುಭಾಶಯ ತಿಳಿಸ್ಲಿಕ್ಕೆ? ಎಸ್ ಸರ್, ಹ್ಯಾಪಿ ಬರ್ತ್ಡೇ ಹರಿಪ್ರಿಯಾ. ಎಸ್ ಸರ್, ಎಸ್ ಸರ್, ನಮ್ಮ ಕಡೆಯಿಂದನೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು, ಒಳ್ಳೇದಾಗಲಿ. ಇದಾರ ಹರಿಪ್ರಿಯಾ ಅವರು? ಹೆಂಗೆ ಸರ್? ಹರಿಪ್ರಿಯಾ ಇದಾರಾ ನಿಮ್ಮ ಜೊತೆಯಲ್ಲಿ? ಇಲ್ಲ ಸರ್, ಆಕೆ ಸ್ಕೂಲಿಗೆ ಹೋಗಿದ್ದಾಳೆ. ಹೌದಾ? ಓಕೆ ಓಕೆ. ಸೊ ಒಳ್ಳೇದಾಗಲಿ, ಚೆನ್ನಾಗಿ ಬರ್ಡೇ ಸೆಲೆಬ್ರೇಟ್ ಮಾಡಿ.
ಎಸ್ ಸರ್. ಓಕೆ, ಸಾಧ್ಯವಾದರೆ ನಿಮ್ಮ ಪುಟ್ಟು ತಂಗಿ ಕೈಯಿಂದ ಯಾವುದಾದ್ರೂ ಒಂದು ಮಕ್ಕಳಿಗೆ ಒಂದು ಪುಸ್ತಕನೋ ಪೆನ್ನೋ ಗಿಫ್ಟಾಗಿ ಕೊಡಿಸಿ. ಸೊ ಅವಳ ಭವಿಷ್ಯ ಉಜ್ವಲವಾಗಿರಲಿ ಅಂತ ಕೇಳ್ಕೊಳ್ತೀವಿ. ಓಕೆ, ಸಾಧ್ಯವಾದರೆ ಒಂದು ಫೋಟೋನು ಕೂಡ ಕಳಿಸಿದ್ವಿ. ಅಡ್ವಾನ್ಸ್ ಆಗಿ ನಾವು ಫೋಟೋ ತೋರಿಸ್ತಾನೆ ಶುಭಾಶಯ ಹೇಳ್ಬೋದಾಗಿತ್ತು. ಎಸ್ ಸರ್. ಎಸ್, ಎನಿವೇಸ್ ನಾಳೆ ಸಾಧ್ಯವಾದರೆ ಕಳಿಸ್ಲಿಕ್ಕೆ, ಅಂದರೆ ಇವತ್ತು ಕಳಿಸಿದ್ರೆ ನಾವು ನಾಳೆ ಅದನ್ನು ಡಿಸ್ಪ್ಲೇ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಓಕೆ 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 ಸರ್, ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ, ನಮಸ್ಕಾರ. ಓಕೆ ಸರ್. ನಾಳೆ ಕಳಿಸ್ತೀವಿ. ಎಸ್ ವೀಕ್ಷಕರ, ಎರಡನೇ ಪ್ರಶ್ನೆಯನ್ನು ಕೇಳಿದ್ದೀನಿ. ಮಾನವನ ದೇಹದಲ್ಲಿ ಅತಿ ಉದ್ದವಾದ ಮೂಳೆ ಯಾವುದು ಅಂತಕ್ಕಂಥದ್ದು. ನೋಡೋಣ ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂತ. ಅದಕ್ಕಿಂತ ಮುಂಚಿತವಾಗಿ ನಾನು ಸ್ಕಂದ ಭಾರತಿಯ ಬಗ್ಗೆ ಮಾತಾಡ್ತಾ ಇದ್ದೆ. ಇನ್ನೊಂದು ಕರೆ ಬರ್ತಾ ಇದೆ, ಯಾರು ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್, ಅಣಿ ಅಂಜನಪ್ಪ. ನಮಸ್ತೆ, ಅಂಜನಪ್ಪ ಸರ್ ಅಲ್ವಾ? ಅಣಿ ಅಂಜನಪ್ಪ ಸರ್. ಓಕೆ ಓಕೆ, ಸೊ ಹೇಗಿದ್ದೀರಿ ಸರ್? ಸರ್ ಆರಾಮಿದ್ದೀರಿ ಸರ್, ತಾವು? ಎಸ್ ಸರ್, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಎಸ್ ಸರ್, ಜಸ್ಟ್ ಆಯ್ತು. ಓಕೆ, ಸೊ ನವರಾತ್ರಿ ಹಬ್ಬ ಜೋರಾಗಿ ನಡೀತಾ ಇದೆಯಾ? ಒಂದ್ ಸರ್, ಪರವಾಗಿಲ್ಲ, ಮಾಡ್ತಾ ಇದೀವಿ. ಓಕೆ, ಸೊ ಮನೇಲಿ ಏನಾರು ದೀಪ ಹಾಕೋದು, ಘಟಸ್ಥಾಪನೆ ಆ ಥರ ಏನಾರು ಸಂಪ್ರದಾಯಗಳಿದೆಯಾ ಅಥವಾ ಹೇಗೆ ಸರ್? ಇಲ್ಲ ಸರ್, ಆ ಸಂಪ್ರದಾಯ ಏನಿಲ್ಲ, ಮಾಮೂಲು ಪೂಜೆ ಮಾಡ್ತೀವಿ ಸರ್. ಓಕೆ ಓಕೆ, ಸೊ ದೇವಸ್ಥಾನಗಳಿಗೆ ಹೋಗಿ ಬರ್ತೀರಿ, ಪೂಜೆ ಮಾಡ್ತೀರಿ. ಹೌದು ಸರ್, ಕಾಮನ್ ಸರ್. ಓಕೆ, ಸೊ ಎಲ್ಲರೂ ಕೂಡ ಒಂದೊಂದು ವಿಭಿನ್ನವಾಗಿ ಪೂಜೆಯನ್ನು ಮಾಡ್ತಾರೆ. ಹೌದು ಸರ್, ಹೌದು. ಹೌದು, ಸೊ ಯಾರಿಗಾದ್ರೂ ಮತ್ತೆ ಶುಭಾಶಯ ಹೇಳಲಿಕ್ಕಿದೆಯಾ ಸರ್? ಸರ್, ಕರ್ನಾಟಕದ ಎಲ್ಲಾ ಜನತೆಗೆ ಈ ಒಂದು ದಸರಾ ಹಬ್ಬದ ಶುಭಾಶಯಗಳು ಸರ್, ತಮಗೂ ಕೂಡ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ವತಿಯಿಂದ ಮತ್ತು ನಮ್ಮ ಎಲ್ಲ ವೀಕ್ಷಕರ ವತಿಯಿಂದ ಮತ್ತು ಸಮಸ್ತ ಕರ್ನಾಟಕ ಜನತೆ ಪರವಾಗಿ ನಿಮಗೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಆ 9 ನವ ದುರ್ಗೆಯರು ನಿಮ್ಗೆ ಒಳ್ಳೆಯದನ್ನು ಮಾಡಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ ಸರ್. ವೆಲ್ಕಮ್ ಸರ್, ಥ್ಯಾಂಕ್ ಯು ಸರ್. ಸರ್, ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ ಕ್ವಿಕ್ ಆಗಿ? ಸರ್, ಟ್ರೈ ಮಾಡ್ತೀವಿ ಸರ್. ಪ್ರಶ್ನೆ ಹೇಳಿದ ನಂತರ 30 ಸೆಕೆಂಡ್ಸಲ್ಲಿ ಉತ್ತರ ಹೇಳಬೇಕು ಸರ್. ಓಕೆ ಸರ್, ಓಕೆ. ಸೊ ನಿಮ್ಮ ಪ್ರಶ್ನೆ ಬಂದ್ಬಿಟ್ಟು, ಮಾನವನ ದೇಹದಲ್ಲಿ ಅತಿ ಉದ್ದದ ಮೂಳೆ ಯಾವುದು ಅಂತಕ್ಕಂಥದ್ದು. ನಿಮ್ಮ ಆಪ್ಷನ್ಸ್ ಬಂದ್ಬಿಟ್ಟು ತೊಡೆಯ ಮೂಳೆ, 2ನೇದು ಎದೆಯ ಮೂಳೆ, 3ನೇದು ಪಕ್ಕೆಲುಬಿನ ಮೂಳೆ, 4ನೇದು ಮಣೆಕಟ್ಟಿನ ಮೂಳೆ. ಸೊ ಕ್ವಿಕ್ ಆಗಿ ಉತ್ತರ ಕೊಡಬೇಕು ಸರ್. ಸರ್, ತೊಡೆಯ ಮೂಳೆ. ತೊಡೆಯ ಮೂಳೆ. ಹೌದು ಸರ್. ಸರ್, ಹೇಗೆ ಹೇಳ್ತೀರಿ ಸರ್ ತೊಡೆಯ ಮೂಳೆ ಅಂತ? ಸರ್, ಐ ನೋ ಇಟ್ ಸರ್, ಗೊತ್ತಿದೆ ಸರ್. ಓಕೆ, ಸೊ ನಿಮ್ದು ಏನಾಗಿರೋದು ಸರ್ ಸ್ಟಡೀಸು? ನಾನು ಸೈನ್ಸ್ PUC ಮಾಡಿದ್ದೀನಿ ಸರ್, ಅದರಲ್ಲಿ ನಾನು ಓಕೆ, ನೋಡಿದ್ದೀನಿ ಸರ್, ಓದಿದ್ದೀನಿ. ಎಸ್ 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 ಓಕೆ, ಸೈನ್ಸ್ PUC ಆಗಿದೆ ಅಲ್ವಾ ನಿಮ್ಮದು? ಹೌದು ಸರ್. ಸೊ ಆಬ್ವಿಯಸ್ಲಿ ಉತ್ತರ ಗೊತ್ತಿರುತ್ತೆ. ಈಗೇನು ಮಾಡ್ತಾ ಇದ್ದೀರಿ ಸರ್? ಸರ್, ಈಗ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀರಿ. ಸೊ ಏನು ಮಾಡ್ತಿದ್ದೀರಿ? ಸೋಷಿಯಲ್ ವರ್ಕ್ ಅಂದ್ರೆ ಕೇಳ್ಬೋದಾ? ಕೇಳ್ಬೋದು ಸರ್. ಹೇಳಿ ಸರ್. ಸೊ ನಿಮ್ಮ ವರ್ಕ್ ಬಗ್ಗೆ ನಮ್ಗೆ ಸ್ವಲ್ಪ ಡೀಟೇಲ್ಸ್ ಈಗ ಕೊಡ್ಬೋದು? ಸರ್, ಕೆಲವ್ರಿಗೆ ಮಾಹಿತಿ ಇರಲ್ಲ ಸರ್ ಇಲಾಖೆಗಳದು. ತಾಲೂಕು ಆಫೀಸ್ ಇರ್ಬೋದು, DC ಆಫೀಸ್ ಇರ್ಬೋದು, ಮಹಾನಗರ ಪಾಲಿಕೆ ಅಥವಾ ನಗರಸಭೆ, ಪಟ್ಟಣ ಪಂಚಾಯತಿ ಟೈಪ್ ಇರ್ತಕ್ಕಂಥ ಅಲ್ಲಿರ್ತಕ್ಕಂಥ ಕೆಲಸಗಳು ಕೆಲವ್ರಿಗೆ ಮಾಹಿತಿ ಇರೋದಿಲ್ಲ. ಮಾಹಿತಿ ಕೊಡ್ತೀವಿ, ನಮ್ಮ ಹತ್ರ ಬಂದವರಿಗೆ ಬೇಗನೆ ಕೆಲಸ ಮಾಡಿ ಕೊಡ್ತೀವಿ ಸರ್. ಓಕೆ, ಸರ್. ಸೊ ಎಲ್ಲ ಇಲಾಖೆಗಳ ಮಾಹಿತಿಯನ್ನು ನೀವು ಇಟ್ಕೊಂಡಿರ್ತೀರಿ, ಅವರಿಗೆ ಹೆಲ್ಪ್ ಮಾಡ್ತೀರಿ ಆ ನಿಟ್ಟಿನಲ್ಲಿ? ಹೌದು ಸರ್. ಓಕೆ ಓಕೆ ಓಕೆ, ಸೊ ಇದು ನಿಮಗೆ ಹೇಗೆ ಹೆಲ್ಪ್ ಮಾಡತ್ತೆ ಸರ್? ಸರ್, ಏನಿದೆ, ಇದೊಂದು ಹಾಬಿ. ನನ್ನ ಸಣ್ಣ ಹುಡುಗಿಗೂ ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ನಾನು ಒಂದು ಸಮಾಜ ಸೇವೆ, ನಮ್ಮ ತಂದೆಯವರು ಕೂಡ ಸೋಷಿಯಲ್ ವರ್ಕರ್ ಸರ್. ಓಕೆ, ಅಣಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಒಂದು 15 ವರ್ಷ ಸೇವೆ ಸಲ್ಲಿಸಿದ್ರು. ತಾಲೂಕ್ ಸೊಸೈಟಿ ರಾಜಕಾರಣದಲ್ಲಿ ಇದ್ರಲ್ಲ, 4 ಜನ ಬರೋರು ಮನೆಗೆ ದಿನನಿತ್ಯ ನಮ್ಮ ತಂದೆಯವ್ರ ಕೆಲಸ ಮಾಡ್ಕೊಡೋರು. ಪಂಚಾಯತ್ ಇದಿರ್ಬೋದು, ತಾಲೂಕ್ ಪಂಚಾಯತ್ ಇದಿರ್ಬೋದು. ಅದು ನನಗೆ ಹಾಬಿ ಸರ್. ನನಗೆ ಆ ರೀತಿ ಮಾಡ್ಬೇಕಂತಕ್ಕಂಥ ಒಂದು ಹವ್ಯಾಸ ಕೂಡ ಹಾಗೂ ಮಾಡ್ಕೊಂಡು ಹೋಗ್ತಾ ಇದೀನಿ ಸರ್. ಓಕೆ ಓಕೆ, ಒಳ್ಳೇದಾಗಲಿ ಸರ್. 4 ಜನರಿಗೆ ಹೆಲ್ಪ್ ಮಾಡ್ತಾ ಇದ್ದೀರಿ. ಸೊ ಆ ಮೂಲಕ ಸಮಾಜ ಸೇವೆಯನ್ನು ರೂಢಿಸ್ಕೊಂಡಿದ್ದೀರಿ. ಸೊ ತುಂಬ ಒಳ್ಳೆಯದು ಸರ್, ಮಾಡಿ. ಆ ಭಗವಂತ ನಿಮ್ಗೆ ಎಲ್ಲ ರೀತಿಯಿಂದ ಒಳ್ಳೆಯದನ್ನು ಮಾಡಲಿ ಅಂತ ವಿಶ್ ಮಾಡ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ಸರಿ ಉತ್ತರವನ್ನು ಕೂಡ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸರ್. ನಮಸ್ತೆ. ಎಸ್ ವೀಕ್ಷಕರೇ, ಸೊ ಸರಿ ಉತ್ತರವನ್ನು ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಕೂಡ ನಮ್ಮ ದೇಹದಲ್ಲಿ ಇರತಕ್ಕಂಥ ಅತಿ ಉದ್ದನೇ ಮೂಳೆ ಅಂದರೆ ಅದು ತೊಡೆಯ ಮೂಳೆ. ಸೊ ಎಷ್ಟೋ ಸಂದರ್ಭಗಳಲ್ಲಿ ಈ ಸಣ್ಣ ಸಣ್ಣ ವಿಚಾರಗಳನ್ನು ನಾವು ಗುರುತಿಸೋದ್ರಲ್ಲಿ ವಿಫಲರಾಗಿರ್ತೀವಿ. ಸೊ ಬನ್ನಿ, ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಅಮ್ಮ. ನಮಸ್ತೆ. ನಮಸ್ತೆ, ತಮ್ಮ ಹೆಸರು ಅಮ್ಮ? ನನ್ನ ಹೆಸರು ಉಷಾ ಅಂತ. ಉಷಾ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಹರಿಹರದಿಂದ. ಓಕೆ, ಯಾರಿಗಾದ್ರೂ ಶುಭಾಶಯ ಹೇಳಲಿಕ್ಕಿದೆಯಾ?
ಕರ್ನಾಟಕ ಜನತೆ ದಸರಾ ಹಬ್ಬದ ಶುಭಾಶಯಗಳು. ಓಕೆ. ಮತ್ತೆ ಹಾಗೆ ಈ ತಿಂಗಳು 27ಕ್ಕೆ ನನ್ನ ಮಗನ್ ಬರ್ತಡೇ ಇದೆ, ಅವನಿಗೂ ಹುಟ್ಟುಹಬ್ಬದ ಶುಭಾಶಯಗಳು. ಓಕೆ ಮಾ, ಖಂಡಿತ. ಸೊ ನಿಮ್ಮ ಮಗನಿಗೆ ಅಡ್ವಾನ್ಸ್ ಆಗಿ ನಾವು ಕೂಡ ಬರ್ಡೇ ವಿಶಸ್ಸನ್ನು ತಿಳಿಸ್ತಾ ಇದ್ದೀವಿ. ಅದೇ ರೀತಿ ನಿಮ್ಮ ಕಡೆಯಿಂದ ಎಲ್ಲ ಕರ್ನಾಟಕದ ಜನತೆಗೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೂಡ ತಿಳಿಸ್ತಾ ಇದ್ದೀವಿ. ಎಸ್. ಸೊ ಏನು ಮಾಡ್ತಿರ್ತೀರಿ ಮಾ ಫ್ರೀ ಟೈಮಲ್ಲಿ? ಫ್ರೀ ಟೈಮಲ್ಲಿ ಟಿವಿ ನೋಡೋದು, ಕೆಲಸ, ಮನೆ ಕೆಲಸ ಎಲ್ಲ ಇರುತ್ತಲ್ಲ. ಓಕೆ ಓಕೆ. ಸೊ ಅದನ್ನ ಬಿಟ್ಟು ಬೇರೆ ಏನಾದರೂ ಹಾಬೀಸ್ ಇದೆಯಾ? ಲೈಕ್ ಡ್ರಾಯಿಂಗ್ ಆಗಿರ್ಬೋದು, ಪೇಂಟಿಂಗ್ ಆಗಿರ್ಬೋದು, ಸ್ಟಿಚಿಂಗ್ ಆಗಿರ್ಬೋದು? ಇಲ್ಲ ಸರ್, ಆ ಥರ ಇಲ್ಲ. ಬುಕ್ಸ್ ರೀಡಿಂಗ್ ಮಾಡೋದು, ಕಾದಂಬರಿ, ನಾವೆಲ್ಸ್ಗಳು ಓದೋದು, ಓಕೆ. ಅದನ್ನೆಲ್ಲ ಇದು ಮಾಡ್ತಾ ಇರ್ತೇನೆ. ಒಳ್ಳೇದು ಒಳ್ಳೇದು. ಸೊ ಮಾಡಿ ಮಾ, ಖಂಡಿತ ಒಳ್ಳೇದಾಗಲಿ. ನಿಮ್ಮ ಫ್ರೀ ಟೈಮನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ. ಸೊ ಲೈಫಲ್ಲಿ ಏನು ಬೇಕಾದ್ರೂ ನಾವು ಅಚೀವ್ ಮಾಡ್ಬೋದು ಅಂತ ಹೇಳ್ತಾ, ಸೊ ಕ್ವಿಕ್ಕಾಗಿ ಪ್ರಶ್ನೆಯನ್ನು ಕೇಳಿದರೆ ಉತ್ತರವನ್ನು ಕೊಡ್ಬೋದಾ? ಕೊಡ್ತೀನಿ ಸರ್, ಹೇಳಿ. ಓಕೆ, 30 ಸೆಕೆಂಡ್ಸಲ್ಲಿ ಮಾತ್ರ ನೀವು ಈ ಉತ್ತರವನ್ನು ಕೊಡಬೇಕು. ಓಕೆ ಸರ್. ಓಕೆ. ಸೊ ನಿಮ್ಮ ಮೊಟ್ಟ ಮೊದಲನೇ ಪ್ರಶ್ನೆ, ಭಾರತ ರತ್ನ ಪಡೆದ ಮೊದಲ ಕನ್ನಡಿಗ ಯಾರು ಅಂತಕ್ಕಂಥದ್ದು. ಓಕೆ. ಸೊ ನಿಮ್ಮ ಆಪ್ಷನ್ಸ್ ಬಂದ್ಬಿಟ್ಟು ದೇವೇಗೌಡ, ಎರಡನೇ ಆಪ್ಷನ್ ಬಂದ್ಬಿಟ್ಟು ಅನಿಲ್ ಕುಂಬ್ಳೆ, ಮೂರನೇ ಆಪ್ಷನ್ ಬಂದ್ಬಿಟ್ಟು ಡಾಕ್ಟರ್ ರಾಜ್ಕುಮಾರ್, ನಾಲ್ಕನೇ ಆಪ್ಷನ್ ಬಂದ್ಬಿಟ್ಟು ಸರ್ ಎಂ ವಿಶ್ವೇಶ್ವರಯ್ಯ. ಸರ್ ಎಂ ವಿಶ್ವೇಶ್ವರಯ್ಯ ಸರ್. ಸೊ ಹೇಗೆ ಹೇಳ್ತೀರಿ ಸರ್ ಎಂ ವಿಶ್ವೇಶ್ವರಯ್ಯ ಅಂತ? ಅವರು ನಮ್ಮ ಕರ್ನಾಟಕ ಜನತೆಗೆ, ಆಮೇಲೆ ನಮ್ಮ ದೇಶದ ಜನತೆಗೆ ಇಂಜಿನಿಯರ್ ಆಗಿ ಸುಮಾರು ಕೆಲಸ ಎಲ್ಲ ಮಾಡಿದ್ದಾರೆ. ಅವರಿಗೆ ಭಾರತ ರತ್ನ ಪ್ರಶಸ್ತಿ ದೊರಕಿದೆ. ನಮ್ಮ ಕರ್ನಾಟಕದಿಂದ ಅವರಿಗೆ ಮೊದಲು ಅಂತ ನಾನು ತಿಳ್ಕೊಂಡಿದ್ದೀನಿ. ಹೌದು ಹೌದು, ಖಂಡಿತ. ಸೊ ಸರಿ ಉತ್ತರವನ್ನು ನೀಡಿದ್ದೀರಿ. ಭಾರತದಿಂದ ಮೊಟ್ಟ ಮೊದಲ ಒಂದು ಭಾರತ ರತ್ನವನ್ನು ಪ್ರಶಸ್ತಿಯನ್ನು ಪಡೆದಿದ್ದು ನಮ್ಮ ಕರ್ನಾಟಕದಿಂದ ಸರ್ ಎಂ ವಿಶ್ವೇಶ್ವರಯ್ಯ ಅವರು. ಸೊ ತುಂಬ ಸರಿ ಉತ್ತರವನ್ನು ಕೊಟ್ಟಿದ್ದೀರಿ ಅಮ್ಮ. ಥ್ಯಾಂಕ್ ಯು ಸೊ ಮಚ್. ಹೀಗೆ ಕರೆ ಮಾಡ್ತಾ ಇರಿ. ಸೊ ಒಳ್ಳೆಯದಾಗಲಿ, ನಿಮ್ಮ ಜ್ಞಾನಾರ್ಜನೆ ಹೀಗೆ ಮುಂದುವರಿಲಿ ಅಂತ ನಾನು ವಿಶ್ ಮಾಡ್ತಾ ಇದ್ದೀನಿ. ಓಕೆ ಮಾ, ಥ್ಯಾಂಕ್ ಯು ಸೊ ಮಚ್ ಮಾ. ನಮಸ್ತೆ. ನಮಸ್ತೆ. ಎಸ್ ವೀಕ್ಷಕರೇ, ಸೊ ಮೂರನೇ ಪ್ರಶ್ನೆಗೂ ನನಗೆ ಸರಿ ಉತ್ತರ ಸಿಕ್ಕಾಯಿತು. ಸೊ ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ಕೇಳೋಣ, ಯಾರು ಕರೆ ಮಾಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ನಾನು ಇವತ್ತು ಸ್ಕಂದ ಮಾತೆ ಬಗ್ಗೆ ಹೇಳ್ತಾ ಇದ್ದೆ. ಕಾರ್ತಿಕೇಯ ಸುಬ್ರಹ್ಮಣ್ಯ ಕುಮಾರ ಅಂತ ಹೆಸರನ್ನ ನಾವೇನೇನು ಪೂಜಿಸ್ತೀವಿ ಅದು ಕೂಡ ಸ್ಕಂದನು ದೇವಸೇನಾಧಿಪತಿ ಅಂತ ಹೇಳಲಾಗತ್ತೆ. ಸೊ ಈತನ ಮಾತೆಯನ್ನು ಕೂಡ ಸ್ಕಂದ ಮಾತೆ ಅಂತ ಹೇಳಲಾಗತ್ತೆ. ಅಂದರೆ ಈ ಒಂದು ನಾವೇನು ಸುಬ್ರಹ್ಮಣ್ಯ ಸ್ವಾಮಿ ಅಂತ ಪೂಜೆ ಮಾಡ್ತೀವಿ, ಅಥವಾ ಕಾರ್ತಿಕೇಯ ಅಂತ ಪೂಜೆ ಮಾಡ್ತೀವಿ, ಕುಮಾರ ಅಂಥೇಳಿ ಪೂಜೆ ಮಾಡ್ತೀವಿ, ಇವ್ರನ್ನ ಅಂದರೆ ಇದೆಲ್ಲ ಮೂರು ಒಂದೇ ಹೆಸರುಗಳೇ. ಸೊ ಇದು ಸ್ಕಂದ ಮಾತೆಯ ಪುತ್ರ ಅಂತ ಹೇಳ್ಬೋದು. ಸೊ ಹಾಗಾಗಿ ಇವರಿಗೆ ಸ್ಕಂದ ಮಾತೆ ಅಂತಕ್ಕಂಥ ಹೆಸರು ಬಂತು ಅಂತ ಹೇಳಲಾಗಿದೆ. ಸೊ ಒಂದು ವಿಶೇಷವಾಗಿರ್ತಕ್ಕಂಥ ಮಂತ್ರವನ್ನು ಕೂಡ ಇಲ್ಲಿ ನೀಡಲಾಗಿದೆ, ಅದನ್ನು ಕೂಡ ಹೇಳ್ಬಿಡ್ತೀನಿ. ಸಿಂಹಾಸನಾಗತ ನಿತ್ಯಂ ಪದ್ಮಾಶ್ರಿತ ಕರದ್ವಯಂ ಶುಭದಾಸ್ತು ಸದಾದೇವಿ ಸ್ಕಂದಮಾತಾ ಯಶಸ್ವಿನಿ ಅಂತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಶ್ಲೋಕವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾಳೆ. ಸಿಂಹವಾಹನರುಳಾದ ದೇವಿಯ ತೊಡೆಯ ಮೇಲೆ ಸ್ಕಂದನು ಕುಳಿತಿರುವನು. ಚತುರ್ಭುಜಿಯಾದ ದೇವಿಯು ಎರಡೂ ಕೈಗಳಲ್ಲಿ ಕಮಲವನ್ನು ಹಿಡಿದಿರುವಳು. ಮತ್ತೊಂದು ಬಲಹಸ್ತದಿಂದ ಸ್ಕಂದನನ್ನು ಹಿಡಿದುಕೊಂಡಿರುವಳು. ಇನ್ನೊಂದು ಎಡಗೈಯಲ್ಲಿ ಅಭಯ ಮುದ್ರೆಗಳ ಮಂಗಳ ಕಾರ್ಯಗಳ ಸೂಚಕವಾಗಿರ್ತಕ್ಕಂಥದ್ದು. ಶ್ವೇತವರ್ಣವಾದ ಈ ದೇವಿಯನ್ನು ಪದ್ಮಾಸನ ದೇವಿ ಎಂದು ಸಹ ಕರೆಯಲಾಗತ್ತೆ ಅಂತ ಹೇಳಲಾಗಿದೆ. ಸೊ ಸ್ಕಂದಮಾತೆ ಬಗ್ಗೆ ನೋಡ್ತಾ ಹೋದರೆ ಸಾಕಷ್ಟು ಇನ್ನು ವಿಚಾರಗಳು ಬರ್ತಾ ಹೋಗ್ತವೆ. ಸೊ ಸ್ಕಂದಮಾತೆ ಹಲವಾರು ಒಂದು ಭಕ್ತರಿಗೆ ಆಶೀರ್ವಾದವನ್ನು ನೀಡ್ತಕ್ಕಂತಹ ಒಂದು ಕರುಣಾಮಯಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಆ ವಿಚಾರವನ್ನು ಕೂಡ ಮತ್ತೆ ಮಾತಾಡ್ತಾ ಹೋಗೋಣ. ಸೊ ಒಂದು ಸುಂದರವಾಗಿರ್ತಕ್ಕಂಥ ಗೀತೆಯನ್ನು ನೋಡ್ಕೊಂಬರೋಣ. ಅದಾದ ನಂತರ ಯಾರು ಕರೆ ಮಾಡ್ತಾರೆ ಅವ್ರ ಜೊತೆ ಮತ್ತೆ ನಾನು ಮಾತಾಡ್ತಾ ಹೋಗ್ತೀನಿ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ಮತ್ತೊಮ್ಮೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಮಾ, ತಮ್ಮ ಹೆಸರು? ಮಂಜುಳಾ ಮೇಡಮ್. ಹೇಳಿ ಮಂಜುಳಾ ಮೇಡಮ್, ಹೇಗಿದ್ದೀರಿ? ತಿಂಡಿ ಆಯ್ತಾ? ಓಕೆ. ಸೊ ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ಓಕೆ. ಸೊ ನವರಾತ್ರಿ ಹಬ್ಬದ 5ನೇ ದಿನದ ಒಂದು ಸ್ಕಂದ ಮಾತೆಯ ದೇವಿಯ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಇವತ್ತು ನಡೀತಾ ಇದೆ. ಸೊ ಮೊದಲಿಗೆ ತಮಗೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್ ನವರಾತ್ರಿಯ ಬಗ್ಗೆ ಮೊದಲನೇದಾಗಿ? ಅದೇ ಸರ್, ಇವಾಗ ಎಲ್ಲ ಕಡೆನೂ ಚೆನ್ನಾಗಿ ಆಚರಣೆ ಮಾಡ್ತಾ ಇದಾರೆ. ದಿನಾಲು ಒಂದೊಂದು ದೇವಿ, ದಿನ ಒಂದೊಂದು ದೇವಿ ರೂಪವನ್ನು ಆರಾಧನೆ ಮಾಡ್ತಾರೆ. 9 ದಿನಗಳ ಕಾಲ
ಚೆನ್ನಾಗಿರುತ್ತೆ. ಎಲ್ಲ ದೇವಸ್ಥಾನಗಳಲ್ಲಿ ವಿಶೇಷ ಅಲಂಕಾರಗಳು, ಪೂಜೆಗಳು. ಈಗ ದಸರಾ ಮೈಸೂರು ತರನೇ ಬೇರೆ ಕಡೆ ಎಲ್ಲ ಮಂಗಳೂರು, ತುಮಕೂರು, ಮಡಿಕೇರಿ ಎಲ್ಲ ತುಂಬಾ ಕಡೆಗಳಲ್ಲಿ ಮಾಡ್ತಾ ಇದಾರೆ. ತುಂಬಾ ವಿಜೃಂಭಣೆಯಿಂದ ಮಾಡ್ತಿದ್ದಾರೆ. ಚೆನ್ನಾಗಿರುತ್ತೆ ನೋಡೋದಕ್ಕೆ. ದೇವಿ ಆರಾಧನೆ ಚೆನ್ನಾಗಿರುತ್ತೆ ಸರ್ ನೋಡೋದಕ್ಕೆ. ಹಿಂಗೆ ನಡ್ಕೊಂಡು ಬರ್ಲಿ ಸಂಪ್ರದಾಯ ಅಂತ ಹೇಳ್ಬೋದು. ಖಂಡಿತಮ್ಮ. ಸೊ ದೇವಿಯ ಆರಾಧನೆಯನ್ನು ನೋಡ್ಲಿಕ್ಕೆ 2 ಕಣ್ಣುಗಳು ಸಾಲದು ಅಂತ ಹೇಳ್ಬೋದು. ಮನೆಯಲ್ಲೂ ಕೂಡ ದೇವಿ ಪುರಾಣ ಪಠನೆ ಮಾಡ್ತಾರೆ ಕೆಲವರು. ದೈವಿ ಇದು ದೇವಿ ಮಹಾತ್ಮೆ ಬುಕ್ಗಳನ್ನ ಓದೋದು ಮನೆಯಲ್ಲೂ ಕೆಲವ್ರ ಮನೆಯಲ್ಲಿ ರೂಢಿಸ್ಕೊಂಡ್ ಬಂದಿರ್ತಾರೆ. ಅದನ್ನು ಒಳ್ಳೆ ಆಚರಣೆ ಅಂತಾನೆ ಹೇಳ್ಬೋದು. ಹೌದು ಹೌದು. ಎಸ್. ಸೊ ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳಲಿಕ್ಕಿದೆಯಮ್ಮ? ಶುಭಾಶಯ ಇಲ್ಲ ಸರ್. ಓಕೆ. ಸೊ ಕ್ವಿಕ್ಕಾಗಿ ನೇರವಾಗಿ ಪ್ರಶ್ನೆ ಕೇಳಿಬಿಡ್ತೀನಿ, ಉತ್ತರ ಹೇಳ್ಬೋದಾ? ಓಕೆ. ಸೊ ಯಾವ ಆಹಾರ ಪದಾರ್ಥ ಹೆಚ್ಚಾದರೆ ಮೂತ್ರಪಿಂಡಗಳಿಗೆ ಹಾನಿಯಾಗತ್ತೆ ಅಂತಕ್ಕಂಥದ್ದು ಇವತ್ತಿನ ಪ್ರಶ್ನೆ. ಓಕೆ. ಸೊ 4 ಆಪ್ಷನ್ಸನ್ನು ಕೊಡ್ತಾ ಇದ್ದೀನಿ. 1ನೇದು ಮಾಂಸ, 2ನೇದು ರಾಗಿ, 3ನೇದು ಸಕ್ಕರೆ, 4ನೇದು ಉಪ್ಪು. ಸೊ ನಿಮ್ಮ ಉತ್ತರವನ್ನು 30 ಸೆಕೆಂಡಲ್ಲಿ ಹೇಳಬೇಕು, ಕ್ವಿಕ್ಕಾಗಿ ಹೇಳಬೇಕು. ಆಪ್ಷನ್ಸ್ ಇನ್ನೊಂದ್ಸರಿ ಹೇಳ. ಮಾಂಸ, ರಾಗಿ, ಸಕ್ಕರೆ, ಉಪ್ಪು. ಉಪ್ಪು. ಸೊ ಹೇಗೆ ಹೇಳ್ತೀರಿ ಉಪ್ಪು ಅಂತ? ಅಂದ್ರೆ ಸಕ್ಕರೆ ಅಂದ್ರೆ ಅದು ಡಯಾಬಿಟಿಸ್ ಸಂಬಂಧಪಡುತ್ತೆ. ರಾಗಿ ಇನ್ನೇನು ಹೆಲ್ದಿನೇ ಇರುತ್ತೆ. ಆದ್ರಿಂದ ಮಾಂಸ ಅಂದ್ರೆ ಕೆಲವರೆಲ್ಲ ಮಾಂಸ ಸೇವನೆ ಮಾಡ್ತಾರಲ್ಲ, ಆದ್ರಿಂದ ಮೇವು ಉಪ್ಪು ಇರ್ಬೋದು ಅಂತ ಗೆಸ್ ಮಾಡಿದೆ. ಓಕೆ. ಸೊ ಗೆಸ್ ಮಾಡಿದ್ರು ಕೂಡ ಸರಿಯಾಗಿನೇ ಗೆಸ್ ಮಾಡಿದಿರಿ. ಖಂಡಿತ ಉಪ್ಪು ಜಾಸ್ತಿ ತಿನ್ನೋದ್ರಿಂದ ನಮ್ಮ ಮೂತ್ರಪಿಂಡಗಳಿಗೆ ಸಮಸ್ಯೆ ಆಗತ್ತೆ ಅಂತ ಹೇಳಲಾಗತ್ತೆ. ಸೊ ಅದಕ್ಕೆ ದೊಡ್ಡವರು ಹೇಳ್ತಾರೆ, ಹೆಚ್ಚು ಉಪ್ಪು ತಿನ್ನಬೇಡಿ, ಉಪ್ಪಿನಕಾಯಿನ ತಿನ್ನಬೇಡಿ, ಅಥವಾ ಹೆಚ್ಚು ಉಪ್ಪು ಇರ್ತಕ್ಕಂಥ ಆಹಾರವನ್ನು ಸೇವಿಸಬೇಡಿ ಅಂತ ಹೇಳ್ತಾರೆ. ಎಸ್ ಎಸ್. ಥ್ಯಾಂಕ್ ಯು ಸೋ ಮಚ್ ಮಾ. ಇವತ್ತು ಯಾವುದಾದ್ರೂ ಒಂದು ಗೀತೆಯನ್ನು ಹೇಳ್ಬೋದಾ ನಮಗೋಸ್ಕರ? ಹೇಳಿಮ್ಮ, ಹೇಳಿ. ಖಂಡಿತ. ಶ್ರೀ ಚಕ್ರವಾಸಿನಿ ದೇವಿ ನಮಸ್ತೆ, ಶಿವಕಾಮ ಸುಂದರಿ ದೇವಿ ನಮಸ್ತೆ, ಶ್ರೀ ಕೃಷ್ಣ ಸೋದರಿ ದೇವಿ ನಮಸ್ತೆ, ರಾಜಾ ರಾಜೇಶ್ವರಿ ದೇವಿ ನಮಸ್ತೆ, ದೇವಿ ನಮಸ್ತೆ, ಕರುಣಾ ವಿಲಾಸಿನಿ ದೇವಿ ನಮಸ್ತೆ, ಕಾತ್ಯಾಯಿನಿ ಗೌರಿ ದೇವಿ ನಮಸ್ತೆ, ಕದಂಬವನವಾಸಿನಿ ದೇವಿ ನಮಸ್ತೆ, ರಾಜರಾಜೇಶ್ವರಿ ದೇವಿ ನಮಸ್ತೆ, ದೇವಿ ನಮಸ್ತೆ. ಓಕೆ ಮಾ, ಥ್ಯಾಂಕ್ ಯು ಸೊ ಮಚ್. ತುಂಬ ಸುಂದರವಾಗಿ ರಾಜರಾಜೇಶ್ವರಿಯ ಒಂದು ಗೀತೆಯನ್ನು ಹಾಡಿದ್ರಿ. ಸೊ ಒಳ್ಳೆಯದಾಗಲಿ, ಆ ಭಗವತಿ ನಿಮಗೆ ಆಶೀರ್ವಾದವನ್ನು ಮಾಡಲಿ ಅಂತ ಕೇಳ್ಕೊಳ್ತೀನಿ ಮಾ. ಥ್ಯಾಂಕ್ ಯು ಸೊ ಮಚ್ ಮಾ ಕರೆ ಮಾಡಿದ್ದಕ್ಕೆ. ನಿಮಗೆ ಕರೆ ಮಾಡ್ತೆ. ಥ್ಯಾಂಕ್ ಯು. ನಮಸ್ಕಾರ. ಎಸ್ ವೀಕ್ಷಕರೇ, ಸೊ ಶನಿವಾರದ ಒಂದು ವಿಶೇಷವನ್ನು ನಾವು ಯಾರೂ ಮರೆಯೋ ಹಾಗಿಲ್ಲ. ಸೊ ದಾವಣಗೆರೆಯ ಪಾಲಿಗೆ ಸಮಸ್ತ ಒಂದು ಹಿಂದೂ ಮಹಾಗಣಪತಿ ವಿಸರ್ಜನೆ ಅದೆಷ್ಟು ಅದ್ಭುತವಾಗಿತ್ತು ಅಂದರೆ ನೋಡಲಿಕ್ಕೆ 2 ಕಣ್ಣುಗಳು ಸಾಲದಾಗಿತ್ತು. ಸೊ ಇನ್ನೊಂದು ಗೀತೆ ಬರ್ತಾ ಇದೆ, ಸಾರಿ ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ಕಾರ ಸರ್. ಸರ್ ನಮಸ್ತೆ, ತಮ್ಮ ಹೆಸರು? ಕಾರಿಂಗ್ನೂರ್ ಚಂದ್ರಶೇಖರ್ ಅಂತ ಹೇಳಿ ಸರ್. ಕಾರಿಂಗ್ನೂರ್ ಚಂದ್ರಶೇಖರ್ ಸರ್, ಏನು ಮಾಡ್ತಾ ಇದ್ದೀರಿ ಸರ್ ತಾವು? ವ್ಯವಸಾಯ ಸರ್. ವ್ಯವಸಾಯ. ಸೊ ರೈತರು? ಹಾಂ ಸರ್. ಕಾರಿಂಗ್ನೂರು JH ಪಟೇಲ್ರ ಮುಖ್ಯಮಂತ್ರಿ ಇದ್ದಾರಲ್ಲ ಅವರು. ಓ, ತುಂಬ ಸಂತೋಷ ಸರ್. ಹ್ಞೂ ಸರ್. ಸೊ ಯಾಕೆಂದರೆ ಮೊಟ್ಟ ಮೊದಲನೇದಾಗಿ ರೈತರು ಅಂತಕ್ಕಂಥದ್ದು ಒಂದು ಹೆಮ್ಮೆ. ಎರಡನೇದಾಗಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ದಾವಣಗೆರೆಯನ್ನ ಜಿಲ್ಲೆಯನ್ನಾಗಿ ಮಾಡಿರ್ತಕ್ಕಂಥವರ ಒಂದು ಊರು ಅಲ್ವಾ? ಸೊ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡಿದ್ದಕ್ಕೆ. ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಹೌದು ಸರ್, ಕರ್ನಾಟಕ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು ಸರ್. ಓಕೆ ಸರ್, ನಿಮಗೂ ಕೂಡ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವಿಯರು ನಿಮ್ಗೆಲ್ಲ ರೀತಿಯಿಂದ ಒಳ್ಳೆದನ್ನು ಮಾಡಲಿ ಅಂತ ನಾನು ಶುಭ ಹಾರೈಸ್ತಾ ಇದ್ದೀನಿ. ಓಕೆ ಸರ್. ಸೊ ಟಿವಿ ನೋಡ್ತಾ ಇದ್ದೀರಾ ಸರ್? ಸರ್, ಈ ಸರಿ ಕರ್ನಾಟಕ ತುಂಬ ಎಲ್ಲಾ ಡ್ಯಾಮ್ಗಳು ತುಂಬಿದಾವ ಸರ್. ರೈತರಿಲೆಲ್ಲ ಮಂದಹಾಸ. ಹೌದು ಹೌದು, ಖಂಡಿತ. ಇನ್ನೆರಡು ಬೆಳೆ ಆರಾಮ ನೀರ್ ರೈತರು ಚೆನ್ನಾಗಿ ಬೆಳಿತಾರೆ. ಹೌದು ಸರ್, ಖಂಡಿತ ಬೆಳಿತಾರೆ. ಅದಕ್ಕೋಸ್ಕರ ದಸರಾ ಈ ಸರಿ ಎಲ್ಲ ವಿಜೃಂಭಣೆಯಾಗಿ ನಡೀತಾರ ಸರ್. ಖಂಡಿತ ಖಂಡಿತ ಸರ್. ನಮ್ಗೆ ಒಂದೇನು ಅಂದ್ರೆ ನೀರಿದ್ರೇನೆ ಜೀವನ ಅಲ್ವಾ? ಹೌದು ಸರ್.
ಸೊ ನೀರಿದ್ರೆ ಬೆಳೆನೂ ಆಗುತ್ತೆ, ರೈತರು ಬದುಕ್ತಾರೆ, ನಾವು ಬದುಕ್ತೀವಿ. ಹ್ಮ್ ಸರ್, ಎಲ್ಲಾರು ಬದುಕ್ಬೇಕಂದ್ರೆ ಮಳೆ ಆಗ್ಬೇಕು, ಡ್ಯಾಮ್ ನೀರ್ ತುಂಬಬೇಕು. ಹೌದು ಹೌದು. ಸೊ ಏನು ಹಾಕಿದ್ದೀರಿ ಸರ್ ಹೊಲ ಅಥವಾ ತೋಟದಲ್ಲಿ ಸರ್? ನಮ್ದು ಅದು ಅಡಿಕೆ ತೋಟ, ಭತ್ತ ಸರ್. ಭತ್ತ, ಅಡಿಕೆ ತೋಟ. ಓಕೆ. ಸೊ ಈಗ ಬರ್ತಾ ಇರ್ತಕ್ಕಂಥ ಮಳೆ ಅಕಾಲಿಕ ಮಳೆ ಅನ್ಸುತ್ತಾ ಅಥವಾ ಅವಶ್ಯಕತೆ ಇದೆ ಅನ್ಸುತ್ತಾ, ಇಲ್ಲ ಅನ್ಸುತ್ತಾ? ಅವಶ್ಯಕತೆ ಇದೆ ಸರ್. ಈಗೆಲ್ಲ ಮತ್ತೆ ಹಿಂಗಾರು ಮಳೆಗಳೆಲ್ಲ ಬರೋದೇ ಹಿಂಗೆ ಸರ್. ಸೊ ಮಳೆ ಬಂದ್ರೆ ಏನು ತೊಂದರೆ ಇಲ್ಲ, ದೀಪಾವಳಿ ತನಕ ಬರುತ್ತೆ ಸರ್ ಮಳೆ. ಹಂಗೇನ್ ಸಮಸ್ಯೆ ಏನಿಲ್ಲ. ಸೊ ಮಳೆ ಬಂದ್ರು ಯಾವ್ದೇ ರೀತಿ ಒಂದು ಇದಕ್ಕೇನು ತೊಂದರೆ ಇಲ್ಲ ಅಂತೀರಿ ಅಲ್ವಾ? ಇಲ್ಲ, ಯಾವ ಬೆಳೆಗೂ ತೊಂದರೆ ಇಲ್ಲ ಸರ್. ಇದು ಬಂದ್ರೇನೆ ಸ್ವಲ್ಪ ಪಾಡ ಸರ್. ಒಳ್ಳೇದು. ಓಕೆ. ಸೊ ಭದ್ರಾ ಡ್ಯಾಮ್ ತುಂಬಿದೆ, ಖುಷಿನಾ ಸರ್? ಹ್ಞೂ ಸರ್, ಭದ್ರಾ ಡ್ಯಾಮ್. ಸೊ 2 ಬೆಳೆಗೆ ನಿರಂತರವಾಗಿ ನೀರು ಬರುತ್ತೆ. ನಮ್ ದಾವಣಗೆರೆ, ಶಿವಮೊಗ್ಗ 2 ಭದ್ರಾ ಡ್ಯಾಮ್ ನಿಂದ ಸರ್ ನಡೆಯೋದು. ಹೌದು ಹೌದು ಸರ್, ಅದಕ್ಕೆ ಹೇಳಿದ್ದು ಖುಷಿ ಅಲ್ವಾ ಅಂತೇಳಿ. ಹೌದು ಸರ್. ಸೊ ಓಕೆ ಸರ್, ತುಂಬಾ ಖುಷಿ ಆಯ್ತು. ಸೊ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ ಸರ್? ಹೌದು ಸರ್. ಕೇಳಿ. ಓಕೆ, ಇದು ಅದಲು ಬದಲು ಆಗಿರ್ತಕ್ಕಂಥ ಪ್ರಶ್ನೆ. ಹೌದು ಸರ್. ಸೊ ನೀವು ಅಕ್ಷರವನ್ನ ಸರಿ ಮಾಡಿ ಕೂಡಿಸಿ ಹೇಳಬೇಕು ಕ್ವಿಕ್ ಆಗಿ. ಸರಿ ಸರ್. ಓಕೆನಾ? ಮೊದಲನೇದು ಆಪ್ಷನ್ಸು ದು ನ ಯ ವ ಗೆ ರು. ನವದುರ್ಗೆಯರು ಸರ್. ಓ ಸೂಪರ್. ಕ್ವಿಕ್ಕಾಗಿ ಹೇಳ್ಬಿಟ್ರಿ. 30 ಸೆಕೆಂಡ್ಸ್ ಅಂತ ನಾನು ಟೈಮ್ ಕೊಡೋಣ ಅಂತಿದ್ದೆ, ಅಷ್ಟರೊಳಗೆ ಹೇಳ್ಬಿಟ್ರಿ. ಥ್ಯಾಂಕ್ ಯು ಸೊ ಮಚ್ ಸರ್, ಸರಿಯಾದ ಉತ್ತರವನ್ನು ನೀಡಿದಿರಿ. ಎಸ್, ನವದುರ್ಗಿಯರೆಲ್ಲ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇವತ್ತು 5ನೇ ದಿವಸ ಸ್ಕಂದ ಮಾತೆಯ ಪೂಜೆನ ಎಲ್ಲರೂ ಮಾಡ್ತಾರೆ. ಸೊ ನಿಮ್ಮೂರಲ್ಲೆಲ್ಲ ಹೇಗಿದೆ ಸೆಲೆಬ್ರೇಷನ್? ನಮ್ಮೂರಲ್ಲೆಲ್ಲ ಬಹಳ ಚೆನ್ನಾಗಿ ಮಾಡ್ತಾವ ಸರ್. ಡೈಲಿ ಮಧ್ಯರಾತ್ರಿ 2 ಗಂಟೆಗೆ ಎದ್ದು ಅವಾಗ್ಲೇ ಸ್ನಾನ ಮಾಡಿ ಬೆಳಗಿನ ತನಕ ಪುರಾಣ ಹೇಳ್ತಾರ ಸರ್. ಓಕೆ. ಬೆಳಗ್ಗೆ ಎಲ್ಲ ಮತ್ ಪ್ರಸಾದ ಮಾಡಿ ಎಡೆ ಮಾಡಿಸಿ ಎಲ್ಲರಿಗೆ ಎಡೆ ಕೊಟ್ಟು 6 ಗಂಟೆಯಿಂದ ಎಡೆ ಅನ್ಸ್ತಾರ ಸರ್. ಓಕೆ. ಕೊನೆಯ ದಿವಸ ಇದನ್ನ ಸೀರೆ ಉಡ್ಸೋದು ಚಾಮುಂಡಿಗೆ, ಬನ್ನಿ ಮರಕ್ಕೆ. ನಮ್ಮ ಮನೆಯಲ್ಲಿ ಕಾಂಪೌಂಡ್ ಇಲ್ಲೇ ಇದೆ ಅಲ್ಲ ಸರ್, ನಮ್ಮ ಬನ್ನಿ ಮರ, ನಾವ್ ಇಲ್ಲೇ ಪೂಜೆ ಮಾಡ್ತೇವೆ ಸರ್. ಓಕೆ ಓಕೆ. ಸೊ ಚೆನ್ನಾಗಿ ಮಾಡ್ತೀರಿ ಹಾಗಿದ್ರೆ, ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀರಿ. ಹ್ಞೂ ಸರ್. ಆಗ್ಲಿ. ಸೊ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಸರ್, ಒಳ್ಳೇದಾಗ್ಲಿ. ಓಕೆ ಸರ್. ಅದು ಇನ್ನೊಂದು ಸರ್, ಹೇಳಿ. ಆಗ್ಲೇ ಇದು ಸೋರೆಕಾಯಿ ಜ್ಯೂಸಿಂದ ಹೇಳಿರಲ್ಲ ಸರ್, ಅದರಿಂದ ಆಪ್ಷನ್ಸ್ ಕೇಳಿದೆ. ನಮಗೂ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಇತ್ತಲ್ಲ, ಅದು ಎಲ್ಲಿ ಸಿಗುತ್ತೆ ಸರ್ ಅದು ಅಂತ? ಸರ್, ಸೋರೆಕಾಯಿ ಜ್ಯೂಸಿಂದ ನೀವು ಹಳ್ಳಿಯವರಾಗಿದ್ದರಿಂದ ನೀವೇ ಮನೆಯಲ್ಲೇ ತಯಾರಿಸ್ಕೊಂಡು ಕುಡಿಬೋದು. ಅದೇ ಸರ್. ಸಾಧ್ಯವಾಗಿಲ್ಲ, ಅದು ಆಗಲ್ಲ, ಪ್ರಾಬ್ಲಮ್ ಆಗುತ್ತೆ ಅಂದರೆ ನಿಮಗೆ ಪತಂಜಲಿ ಶಾಪ್ಸ್ಗಳಲ್ಲಿ ಎಲ್ಲ ಕಡೆ ಸಿಗುತ್ತೆ. ಪತಂಜಲಿಯಲ್ಲಿ ಸಿಗುತ್ತೆ, ಶ್ರೀ ಪತಂಜಲಿಯಲ್ಲಿ ಸಿಗುತ್ತೆ, ಅಥವಾ ರವಿಶಂಕರ್ ಗುರೂಜಿ ಅವ್ರು ಸಿಗುತ್ತೆ. ತುಂಬ ಆಪ್ಷನ್ಸ್ ಆಯುರ್ವೇದಿಕ್ ಶಾಪ್ಸ್ಗಳಲ್ಲಿ ಎಲ್ಲ ಕಡೆ ಸಿಗುತ್ತೆ ಸರ್. ದಾವಣಗೆರೆ ಎಲ್ಲಿ ಬರುತ್ತೆ ಸರ್? ಸೊ ತುಂಬ ಕಡೆ ಇದೆ ಸರ್. ಇಂಥ ಹತ್ರ ಅಂದರೆ ಗೌರ್ಮೆಂಟ್ ಹಾಸ್ಪಿಟಲ್, ಚಿಕ್ಕಟೇರಿ ಆಸ್ಪತ್ರೆ ರಸ್ತೆಯಲ್ಲಿ 3-4 ಆಯುರ್ವೇದಿಕ್ ಮೆಡಿಕಲ್ ಶಾಪ್ಸ್ಗಳಿದೆ. ಅಲ್ಲೆಲ್ಲ ಕಡೆ ಸಿಗುತ್ತೆ. ಅದೆಲ್ಲದಕ್ಕಿಂತ ಅಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಪ್ರಿಸರ್ವೇಟಿವ್ಸ್ಗಳನ್ನು, ಒಂದಷ್ಟು ಕೆಮಿಕಲ್ಸ್ಗಳನ್ನು ಅವ್ರು ಆ್ಯಡ್ ಮಾಡೇ ಇರಬೇಕಾಗತ್ತೆ. ಯಾಕೆಂದರೆ ಅದನ್ನೆಲ್ಲ ಅವರು 6 ತಿಂಗಳು 8 ತಿಂಗಳು ಮುಂಚೆನೇ ರೆಡಿ ಮಾಡಿರ್ತಾರೆ. ಸೊ ಅದ್ರ ಬದಲು ನೀವು ಹಳ್ಳಿಯವರಾಗಿದ್ದರಿಂದ ನಿಮಗೆ ಅಲ್ಲಿ ಫ್ರೆಶ್ ಆಗಿರ್ತಕ್ಕಂಥ ಸೋರೆಕಾಯಿ ಸಿಗುತ್ತೆ, ನೀವೇ ಆರಾಮಾಗಿ ರೆಡಿ ಮಾಡಿಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಸೊ ಹೇಗಿದ್ರು ನಿಮಗೆ ಬೆಟ್ಟದ ನೆಲ್ಲಿಕಾಯಿ ಸಿಗುತ್ತೆ, ಅದ್ರ ಜೊತೆಗೆ ಏನೋ ನಿಂಬೆಹಣ್ಣಿನ ರಸ ಎಲ್ಲ ನೀವು ಮಿಕ್ಸ್ ಮಾಡ್ಕೊಂಡು ಕುಡಿದ್ರಂದ್ರೆ ಬಹಳ ಅದ್ಭುತವಾಗಿರುತ್ತೆ. ನಿಮ್ಮ ಆರೋಗ್ಯ, ಜೀರ್ಣಕ್ರಿಯೆ, ಏನೋ ನಿಮ್ಮ ಚರ್ಮದ ಕಾಂತಿ ಆಗಿರ್ಬೋದು, ನಿಮ್ಮ ಒಂದು ಏನೋ BP ಲೆವೆಲ್ ಆಗಿರ್ಬೋದು, ಎಲ್ಲದೂ ಕೂಡ ಕಂಟ್ರೋಲಲ್ಲಿ ಇರುತ್ತೆ, ಕಡಿಮೆ ಕೂಡ ಆಗತ್ತೆ. ಸರಿ. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಬೇರೆ ಯಾರ್ದಾದ್ರು ಕರೆ ಬರುತ್ತಾ ಅಂತ ನೋಡೋಣ. ಅದ್ರ ಜೊತೆ ಕ್ವಿಕ್ಕಾಗಿ ಇತರೆ ವಿಚಾರಗಳನ್ನು ಕೂಡ ಹೇಳ್ತಾ ಹೋಗ್ತೀನಿ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ತಮ್ಮ ಹೆಸರು? ನಿಖಿತಾ. ಎಲ್ಲಿಂದ ಕರೆ ಮಾಡ್ತಾ ಇರೋದು? ಹದಡಿಯಿಂದನಾ? ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀರಿ? 4ನೇ ತರಗತಿ. ಯಾವ ಶಾಲೆಯಲ್ಲಿ ಓದ್ತಾ ಇದ್ದೀರಿ? ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದೀರಾ? ನಿಮ್ಮ ಕನ್ನಡ ತುಂಬ ಮುದ್ದಾಗಿದೆ, ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತೀರಿ. ಸೊ ಥ್ಯಾಂಕ್ ಯು. TV ವ್ಯಾಲ್ಯೂಮ್ನ ಒಂಚೂರು ಕಡಿಮೆ ಮಾಡಿ. ಯಾಕಂದ್ರೆ ಶುಭಾಶಯ ಹೇಳಲಿಕ್ಕಿದೆಯಾ? ಹೇಳಿ. ಯಾರಿಗೆ? ರಕ್ಷಿತಾ ಬರ್ತ್ಡೇನಾ? ನೀವು TV ಅದು ಮ್ಯೂಟ್ ಮಾಡೋವರೆಗೂ ನನಗೆ ಸರಿಯಾಗಿ ಕೇಳಿಸಲ್ಲ.
ಸ್ಪೀಕರ್ ಆಫ್ ಮಾಡಿ ಟಿ ವಿ ವ್ಯಾಲ್ಯೂಮ್ನ ಮ್ಯೂಟ್ ಮಾಡಿ. ಹಾಂ ಹೇಳಿ, ಯಾರಿಗೆ ಶುಭಾಶಯ ಹೇಳಬೇಕು? ನಿಮ್ಮ ಫ್ರೆಂಡ್ ಹೆಸರೇನು? ಓಕೆಮ್ಮ, ನಿನ್ನ ಸ್ನೇಹಿತೆ ಆಗಿರ್ತಕ್ಕಂಥ ರಕ್ಷಿತಾ ಅಥವಾ ರಕ್ಷಿತಾಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಒಳ್ಳೆಯದಾಗಲಿ ಪುಟ. ಓಕೆಮ್ಮ, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಸೊ ಕ್ವಿಕ್ಕಾಗಿ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ, ರಾಜ್ಯದಲ್ಲಿ ಏನು ನಡೀತಿದೆ ಅಂತಕ್ಕಂಥದ್ದು ಕ್ವಿಕ್ಕಾಗಿ ಅಪ್ಡೇಟ್ಸ್ ತೊಗೊಂಡ್ಬಿಡೋಣ. ಯಾಕೆಂದರೆ ಈಗ ಆಲ್ರೆಡಿ ಸಮಯದ ಅಭಾವ ಇರೋದ್ರಿಂದ ಪ್ಲಾಸ್ಟಿಕ್ ಮುಕ್ತ ಗ್ರಾಮ ನಿರ್ಮಾಣಕ್ಕೆ ಲಕ್ಕುಂಡಿ ಗ್ರಾಮ ಪಂಚಾಯಿತಿ ಒಂದು ಅಭಿಯಾನವನ್ನು ಮಾಡಿದೆ. ಇದು ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮ ಪಂಚಾಯಿತಿ. ಸೊ ಎಲ್ಲರೂ ಕೂಡ ಖುಷಿ ಪಡಬೇಕು, ಯಾಕೆಂದರೆ ಎಲ್ಲ ಕಡೆ ನಾವು ಪ್ಲಾಸ್ಟಿಕ್ಕನ್ನೇ ಯೂಸ್ ಮಾಡ್ತೀವಿ. ಆದರೆ ಈ ಗ್ರಾಮದ ಎಲ್ಲ ಮುಖ್ಯಸ್ಥರು ಸೇರಿ ಪ್ಲಾಸ್ಟಿಕ್ ಮುಕ್ತ ಗ್ರಾಮವನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ. ಸೊ ಹ್ಯಾಟ್ಸ್ ಆಫ್ ಯು, ಒಳ್ಳೆ ವಿಚಾರ. ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ಸೊ ಕರೆ ಕಟ್ಟಾಯಿತು. ಸೊ ಕಾರ್ ತಗೊಳ್ಳೋರಿಗೆ ಒಂದು ಗುಡ್ ನ್ಯೂಸ್ ಇದೆ. ಅದಕ್ಕಿಂತ ಮುಂಚೆ ಇನ್ನೊಂದು ಕಾಲ್ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಸರ್ ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ಸರ್ ದಯವಿಟ್ಟು. ಸರ್ ಹೇಳಿ, ತಮ್ಮ ಹೆಸರು? ಪ್ರಹ್ಲಾದ್ ರಾವ್. ಸರ್ ಯಾರಿಗಾರು ಶುಭಾಶಯ ಹೇಳಲಿಕ್ಕಿದೆಯಾ? ಹೇಳಿ ಸರ್, ಯಾರಿಗೆ ಶುಭಾಶಯ ಹೇಳಬೇಕು? ಮೊಮ್ಮಕ್ಕಳಿಗೆ. ಸರ್ ಅವ್ರ ಹೆಸರು? ಸಂಹಿತಾ ಮತ್ತೆ ಪ್ರತಿಭಾ. ಓಕೆ ಸರ್, ಸಂಹಿತಾ ಮತ್ತು ಪ್ರತಿಭಾ ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ನವರಾತ್ರಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನವರಾತ್ರಿ ಬಗ್ಗೆ 9 ದಿವಸಗಳ ಕಾಲ ದುರ್ಗೆಯನ್ನು ನಾನಾ ರೂಪಗಳಿಂದ ಪೂಜೆ ಮಾಡುವುದು. ಆಯಾ ದೇವಿಗೆ ತಕ್ಕಂತೆ ಅವತ್ತಿನ ನೈವೇದ್ಯಗಳು, ಬಲಿಗಳನ್ನು ಮಾಡಿ ಪೂಜೆ ಮಾಡಿ ರಾತ್ರಿ ವಿಶೇಷ ಆರತಿ ಇಟ್ಕೊಂಡು ಹೆಣ್ಣು ಮಕ್ಕಳು ಕರೆಸಿ ವಸ್ತ್ರಗಳ ದಾನಾದಿಗಳನ್ನು ಮಾಡಿಕೊಂಡು ಕೊಟ್ಟು ಆಶೀರ್ವಾದ ಪಡೆಯುವುದು. ಖಂಡಿತ ಸರ್. ಸೊ ನವರಾತ್ರಿ ಅಂದ್ರೆ ಒಂದು ವಿಶೇಷ. ಹೇಳಿ ಹೇಳಿ. ಮಕ್ಕಳಿಗೆ ಅರಿಶಿನ ಕೊಡಿಸ್ಬಿಟ್ಟು ಹೆಣ್ಮಕ್ಳಿಗೆ ಅವ್ರಿಗೊಂದು ಬಾಗಿನ ಕೊಟ್ಟೋದು. ಈ ರೀತಿ ಸಾಂಪ್ರದಾಯಿಕವಾಗಿ ಪೂಜೆ ಮಾಡಿ ಆರತಿ ಮಾಡೋ ಸಾಯಂಕಾಲ ಹುಡುಗರು ಕೂರಿಸಿ. ಹೌದು ಸರ್, ಹೌದು ಹೌದು. ಈ ರೀತಿ ಮಾಡೋದು. ಎಸ್ ಸರ್. ನಿಮಗೂ ನವರಾತ್ರಿ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ನಿಮಗೂ ಕೂಡ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲ ವೀಕ್ಷಕರು ದಾವಣಗೆರೆ. ಖಂಡಿತ ಸರ್, ಎಲ್ಲರೂ ಕೂಡ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನಿಮ್ಮ ಪರವಾಗಿ ಕೂಡ ತಿಳಿಸ್ತಾ ಇದ್ದೀನಿ. ಸೊ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸೊ ಮಚ್ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ನಮಸ್ತೆ. ಎಸ್ ವೀಕ್ಷಕರೇ, ಕಾರ್ ತಗೋಬೇಕು ಅಂತಿರೋರಿಗೆ ಒಂದು ಗುಡ್ ನ್ಯೂಸ್ ಇದೆ. ಅದರಲ್ಲೂ ಕೂಡ ಸಖತ್ ಫೀಚರ್ಸ್ಗಳೊಂದಿಗೆ ನಿಸ್ಸಾನ್ ಮ್ಯಾಗ್ನೆಟ್ ಫೇಸ್ ಲಿಫ್ಟ್ ಹೊಸ ಕಾರು ಲಾಂಚ್ ಆಗ್ತಾ ಇದೆ. ಎಕ್ಸಸ್ ಶೋರೂಮ್ ಬೆಲೆ 5,99,000ದಿಂದ 11,500,000 ಲಕ್ಷದವರೆಗೆ ಇದೆ. ಸೊ ಇದರಲ್ಲಿ ಸಾಕಷ್ಟು ವೇರಿಯಂಟ್ಸ್ ಇದೆ. ಮೊದಲ 10,000 ಯೂನಿಟ್ಸ್ಗಳನ್ನು ಖರೀದಿಸುವ ಗ್ರಾಹಕರಿಗೆ ಮಾತ್ರ ಈ ಒಂದು ಬೆಲೆ ಅಪ್ಲೈ ಆಗುತ್ತೆ ಅಂತ ಹೇಳಲಾಗಿದೆ. ಸೊ ಯಾರ್ಯಾರು ಕಾರ್ ಪರ್ಚೇಸ್ ಮಾಡಬೇಕು ಅಂತಿದ್ರಿ, ಇದು ಒಂದು ಗುಡ್ ಆಪ್ಷನ್ಸ್ ನೋಡಿ. ಸೊ ಯಾರ್ಯಾರು ಟ್ರಿಪ್ ಹೋಗಬೇಕು ಅಂತ ಇದ್ದೀರಿ, ಅದರಲ್ಲೂ ಕೂಡ ಚಿಕ್ಕಮಗಳೂರು ಕಡೆಗೆ, ಸೊ ಸ್ವಲ್ಪ ಹುಷಾರಾಗಿರಿ. ಅಲ್ಲಿ 30 ಅನಧಿಕೃತ ಹೋಮ್ ಸ್ಟೇ ರೆಸಾರ್ಟ್ಗಳು ನಡೀತಾ ಇದೆ ಅಂತ. ಸೊ ಅದನ್ನು ತೆರವು ಮಾಡಬೇಕು ಅಂತ ಅರಣ್ಯ ಇಲಾಖೆ ಸಿದ್ಧತೆ ಮಾಡಿಕೊಂಡಿದೆ. ಸೊ ನಾವು ಯಾವಾಗಲೂ ನೋಡ್ತಾ ಇರ್ತೀವಿ, ಆಂಬುಲೆನ್ಸ್ಗಳು ಹೋಗೋದಕ್ಕೆ ಸಾಕಷ್ಟು ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಒಂದು ಕಡೆ ಟ್ರಾಫಿಕ್ ಜಾಮ್ ಇದ್ದರೆ, ಇನ್ನೊಂದು ಸರಿ ನಮ್ಮ ವಾಹನ ಸವಾರರು ಅವ್ರಿಗೆ ಸರಿಯಾದ ದಾರಿಯನ್ನು ಬಿಟ್ಕೊಡೋದಿಲ್ಲ. ಹಾಗಾಗಿ ಸರ್ಕಾರ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಟೆಪ್ಪನ್ನು ತಗೊಳ್ಳೋಕ್ಕೆ ಮುಂದಾಗಿದೆ. ಅದೇನು ಅಂದರೆ, ಆಂಬುಲೆನ್ಸ್ಗಳ ಸುಗಮ ಸಂಚಾರಕ್ಕೋಸ್ಕರ ಇ ಪಾತ್ ಆ್ಯಪನ್ನು ಅವರು ಲಾಂಚ್ ಮಾಡಬೇಕು ಅಂತ ಇದ್ದಾರೆ. ಸೊ ಡ್ರೈವರ್ಗೆ ಇ ಪಾತ್ ಸಿಕ್ಬಿಡ್ತು ಅಂದರೆ ಅವರು ಅದೇ ವೇಯಲ್ಲಿ ಈಸಿಯಾಗಿ ಹೋಗಿ ಆ ಪೇಷಂಟ್ಸನ್ನು ಇನ್ ಟೈಮ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಒಂದು ಜೀವವನ್ನು ಉಳಿಸ್ಬೋದು. ಸೊ ಅಂತ ಅಭೂತಪೂರ್ವ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸೊ ಒಳ್ಳೆಯದಾಗಲಿ, ಒಂದು ಒಳ್ಳೆಯ ಸ್ಟೆಪ್. ಪ್ರಯಾಣಿಕರಿಗೆ ಅಂದರೆ ಅದರಲ್ಲೂ ವಿಶೇಷವಾಗಿ ಮೆಟ್ರೋ ಪ್ರಯಾಣಿಕರಿಗೆ ಒಂದು ಗುಡ್ ನ್ಯೂಸ್ ಇದೆ. ನಾಗಸಂದ್ರ ಟು ಮಾತ್ಸರ ಮೆಟ್ರೋಗೆ ಮತ್ತೊಮ್ಮೆ ಹೇಳ್ತೀನಿ, ನಾಗಸಂದ್ರ ಟು ಮಾದಾವರ ಮೆಟ್ರೋಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಸೊ ಇನ್ನೊಂದು ಕಾಲ್ ಬರ್ತಾ ಇದೆ, ಯಾರ್ದಂತ ನೋಡೋಣ. ನಮಸ್ತೆ ದಾವಣಗೆರೆ. ಸರ್ ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ಸರ್. ಸರ್ ಹೇಳಿ, ತಮ್ಮ ಹೆಸರು? ಆಕಾಶ್ ಅಂತ. ಆಕಾಶ್ ಅಂತ. ಓಕೆ, ಯಾರಿಗಾದ್ರೂ ಶುಭಾಶಯ ಹೇಳಲಿಕ್ಕಿದೆಯಾ? ಹ್ಞೂ ಸರ್. ಸರ್ ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಆಗಿಲ್ಲ. ಸರ್ ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಆಗಿಲ್ಲ. ನನ್ನ ಧ್ವನಿ ನನಗೆ ಕೇಳಿಸ್ತಾ ಇದೆ. ಇವಾಗ ಮಾಡಿದ್ವಿ ಸರ್ ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳಕ್ಕಿದ್ರೆ ಬೇಗ ಹೇಳಿ ಸರ್. ಆಕಾಶ್ ಅಂತ. ಅಲ್ಲ, ಯಾರಿಗೆ ಶುಭಾಶಯ ಹೇಳಬೇಕು? ನಮ್ಮ ತಮ್ಮವಿ. ಅವ್ರ ಹೆಸರು? ಯಶವಂತ್. ಯಶವಂತ್. ಓಕೆ, ಸೊ ಯಶವಂತ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ಸೊ ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳಲಿಕ್ಕಿದೆಯಾ? ಇಲ್ಲ
ಓಕೆ ಸರ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್ ಕರೆ ಮಾಡೋದಕ್ಕೆ. ಹೀಗೆ ಕರೆ ಮಾಡ್ತಾ ಇದ್ದೀವಿ ಸರ್. ಎಸ್ ವೀಕ್ಷಕರೇ, ಸೊ ಮುಂಬೈ ಮಹಾಜನತೆಗೆ ಪ್ರಧಾನಮಂತ್ರಿ ವಿಶೇಷವಾಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ನೀಡ್ತಾ ಇದ್ದಾರೆ. 32,800 ಕೋಟಿ ಮೊತ್ತದ ಯೋಜನೆಗೆ ಚಾಲನೆಯನ್ನು ನೀಡಿದ್ದಾರೆ. ಸೊ ಮೈಸೂರಿಗೆ ಹೋಗ್ತಕ್ಕಂಥವ್ರಿಗೆ ಒಂದು ಟಿಪ್ಸ್ ಇದೆ. ಏನು ಅಂದರೆ, ಟಿಕೆಟ್ಸನ್ನು ಎಲ್ಲಿ ಖರೀದಿ ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಇರ್ತೀರಿ. ಈ ಜಂಬೂ ಸವಾರಿ ಟಿಕೆಟ್ಸ್ ಆಗಿರ್ಬೋದು, ಟಾರ್ಚ್ ಲೈಟ್ ಟಿಕೆಟ್ ಆಗಿರ್ಬೋದು, ಇವೆಲ್ಲ ಮೈಸೂರಿನ DC ಕಚೇರಿಯಲ್ಲೂ ಕೂಡ ಕೊಡ್ತಾರಂತೆ. ಸೊ ಯಾರಾದರೂ ಮೈಸೂರಿಗೆ ಹೋಗಿದ್ದೀರಿ ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆಯಿಂದ ಮತ್ತೊಂದು ಶಾಕಿಂಗ್ ನ್ಯೂಸ್ ಏನಂದರೆ, ಈರುಳ್ಳಿ ಬೆಳ್ಳುಳ್ಳಿ ಬಳಿಕ ಈವನ್ ಟೊಮೊಟೊ ಕೂಡ ದಿಢೀರ್ ಬೆಲೆ ಏರಿಕೆ ಆಗಿದೆ. ಸೊ ನೋಡಿಕೊಂಡು ಪರ್ಚೇಸನ್ನು ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಜನನ ಪ್ರಮಾಣ ಪತ್ರ ತೆಗೆದುಕೊಳ್ಳೋಂಥವ್ರಿಗೆ ಒಂದು ಗುಡ್ ನ್ಯೂಸ್ ಇದೆ. ಇನ್ನು ಮುಂದೆ ಕೇವಲ 7 ದಿನಗಳಲ್ಲಿ ಜನನ ಪ್ರಮಾಣ ಪತ್ರ ನಿಮಗೆ ವಿನಿಮಯ ಕಚೇರಿಯಲ್ಲಿ ಸಿಗುತ್ತೆ ಅಂತ ಹೇಳಲಾಗಿದೆ. ಬೆಂಗಳೂರು ಉತ್ತರ ವಿವಿಯಲ್ಲಿ ಅತಿಥಿ ಉಪನ್ಯಾಸಕರ 69 ಹುದ್ದೆಗಳು ಖಾಲಿ ಇದೆ ಅಂತೆ. ಸೊ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಅರ್ಜಿಯನ್ನು ಹಾಕ್ಕೊಳ್ಳಿ. ಸೊ ಅಪ್ರಾಪ್ತರಿಗೆ ಬೈಕನ್ನು ನೀಡಿದ್ದಕ್ಕಾಗಿ ಬಾಲಕರಿಗೆ ಆ ಬೈಕ್ ಸವಾರನಿಗೆ 31 ಲಕ್ಷ ರೂಪಾಯಿ ದಂಡವನ್ನು ಹಾಕಿದ್ದಾರೆ. ಸೊ ಬೆಳಗಾವಿಯಲ್ಲಿ. ಸೊ ದಯವಿಟ್ಟು ಬೇರೆ ಮಕ್ಕಳ ಕೈಯಲ್ಲಿ ಬೈಕ್ ಕೊಡುವಾಗ ಸ್ವಲ್ಪ ಹುಷಾರಾಗಿರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಿರಿಯರನ್ನು ಸಾಕದಿದ್ದರೆ ಅಳಿಯ ಸೊಸೆಗೂ ಕೂಡ ಶಿಕ್ಷೆ ಆಗತ್ತೆ ಅಂಥೇಳಿ ಕೋರ್ಟ್ ವಿಶೇಷವಾಗಿರ್ತಕ್ಕಂಥ ಒಂದು ಮೆಸೇಜನ್ನು ಕೊಟ್ಟಿದೆ. ಈ ಒಂದು ಅಧಿವೇಶನದಲ್ಲಿ ಅದನ್ನು ಮಸೂದೆಯನ್ನು ಮಂಡನೆ ಕೂಡ ಮಾಡ್ತಾರೆ ಅಂತ. ಸೊ ತುಂಬ ಒಳ್ಳೆಯ ಸ್ಟೆಪ್ಪು. ಈ ಮೂಲಕ ಅನಾಥಾಶ್ರಮಗಳು ಖಂಡಿತವಾಗ್ಲೂ ನಮ್ಮ ಭಾರತ ದೇಶದಲ್ಲಿ ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಸೊ ನಿಮಗೆಲ್ಲ ಗೊತ್ತಿದೆ, ನವೆಂಬರ್ ಬಂದಿದೆ. ಹಾಗಂತ ದಯವಿಟ್ಟು ನವೆಂಬರ್ ಕನ್ನಡಿಗರ ಆಗಬೇಡಿ. ಸೊ ಕನ್ನಡವನ್ನು ಅಚ್ಚುಕಟ್ಟಾಗಿ ಮಾತಾಡೋಣ, ಕನ್ನಡವನ್ನು ಉಳಿಸೋಣ, ಕನ್ನಡವನ್ನು ಬೆಳೆಸೋಣ. ಸೊ ಕುವೆಂಪು ಅವರು ತುಂಬ ಒಳ್ಳೆ ಮಾತನ್ನು ಹೇಳಿದ್ದಾರೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅಂಥೇಳಿ. ಸೊ ಈ ಮಾತು ಎಷ್ಟೊಂದು ಅರ್ಥಪೂರ್ಣ ಆಗಿದೆ ಅಂದರೆ ನಿಜಕ್ಕೂ ಕೂಡ ಹೆಮ್ಮೆ ಅನಿಸುತ್ತೆ. ಆಗಿನ ಕಾಲಕ್ಕೇ ಅವರು ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಸಾಲುಗಳನ್ನು ಬರೆದಿದ್ದಾರೆ. ಸೊ ಇನ್ನು ಹೆಚ್ಚು ಸಮಯ ತೆಗೆದುಕೊಳ್ಳಲ್ಲ, ಇವತ್ತಿನ ಕಾರ್ಯಕ್ರಮವನ್ನು ಈ ಮೂಲಕ ಮುಗಿಸ್ತಾ ಇದ್ದೀನಿ. ಸೊ ಕೊನೆಯದಾಗಿ ಒಂದು ಶ್ಲೋಕವನ್ನು ಹೇಳ್ಬಿಡ್ತೀನಿ. ಸೊ ಇದನ್ನು ನೀವು ಸಾಧ್ಯವಾದರೆ ಯಾರೆಲ್ಲ ಪಾರಾಯಣ ಮಾಡ್ತಾ ಇದ್ದೀರಿ ಅವರು ಅಥವಾ ಪಾರಾಯಣ ಮಾಡ್ತಿದ್ರು ಪರವಾಗಿಲ್ಲ, ಕೇವಲ 108 ಒಂದು ಸಲ ಇದನ್ನು ಹೇಳಿಬಿಟ್ರೆ ಸಾಕು, ಆ ಸ್ಕಂದಮಾತೆಯ ಆಶೀರ್ವಾದ ನಿಮಗೆ ಸಿಗುತ್ತೆ ಅಂತ ಹೇಳಲಾಗುತ್ತೆ. ತುಂಬ ಸಿಂಪಲ್ ಆಗಿದೆ. ಕೇವಲ ಒಂದೇ ಒಂದು ಲೈನ್ ಇದೆ. ಓಂ ಐಂ ಹ್ರೀಂ ಕ್ಲೀಂ ಸ್ಕಂದಮಾತೆಯೇ ನಮಃ. ಇಷ್ಟು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಓಂ ಐಂ ಹ್ರೀಂ ಕ್ಲೀಂ ಸ್ಕಂದಮಾತ್ರೈ ನಮಃ. ಇದನ್ನು 108 ಬಾರಿ ಹೇಳಿದರೆ ಸಾಕು, ಆ ಸ್ಕಂದಮಾತೆಯ ಆಶೀರ್ವಾದ ನಿಮಗೆ ಸಿಗುತ್ತೆ ಅಂತ ಹೇಳಲಾಗಿದೆ. ಸೊ ಆ ಭಗವತಿ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ. ಈ ನವರಾತ್ರಿ 9 ದಿವಸಗಳ ಕಾಲ ದೇವಿನೇ ಉಪವಾಸ ಮಾಡ್ತಾಳೆ ಅಂದಾಗ ನೀವು ಸಾಧ್ಯವಾದಷ್ಟು ಉಪವಾಸ ಮಾಡಲಿಕ್ಕಾದರೂ ಉಪವಾಸ ಮಾಡಿ. ಯಾರು ಉಪವಾಸ ಮಾಡಲಿಕ್ಕಾಗಲ್ಲ, ದಯವಿಟ್ಟು ಮುಸುರೆ ಇರ್ತಕ್ಕಂಥ ಪದಾರ್ಥಗಳನ್ನು, ಅನ್ನವನ್ನು ತಿನ್ನದೇನೆ, ಇನ್ನು ರಾಕ್ಷಸರು ಅದರಲ್ಲಿ ಇದ್ದರು ಅನ್ನೋ ಕಾರಣಕ್ಕೆ ಯಾವತ್ತು ಜೈನರು ತಿಂದೇ ಇರತಕ್ಕಂಥ ಬೆಳ್ಳುಳ್ಳಿ ಅಥವಾ ಈರುಳ್ಳಿಯನ್ನು ಸೇವನೆ ಮಾಡದೇನೆ ಈ 9 ದಿನಗಳ ಕಾಲ ಒಂದಷ್ಟು ಪಥ್ಯ ಆಹಾರವನ್ನು ರೂಢಿಸ್ಕೊಳ್ತಕ್ಕಂಥದ್ದು ನಿಮಗೆ ಒಳ್ಳೆಯದು ಅಂತದನ್ನು ನನ್ನೊಂದು ಸಲಹೆ. ದಯವಿಟ್ಟು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅನಾರೋಗ್ಯ ಪೀಡಿತರು ಈ ಒಂದು ಉಪವಾಸ ವ್ರತಾಚರಣೆಯನ್ನು ಮಾಡೋದು ಬೇಡ. ಸಾಧ್ಯವಾದಷ್ಟು ನಿಮ್ಮ ಒಂದು ಆಹಾರವನ್ನು ಒಂದು ಮಿತಿಯಲ್ಲಿ ಸೇವನೆ ಮಾಡಿದ್ರೆ ಸಾಕು, ಆರೋಗ್ಯ ಉತ್ತಮವಾಗಿರುತ್ತೆ. ಅದ್ರ ಜೊತೆ ನೆನ್ಪಿಟ್ಕೊಳ್ಳಿ, ಈ ಉಪವಾಸ ಮಾಡ್ತಕ್ಕಂಥದ್ದು ಆರೋಗ್ಯದ ದೃಷ್ಟಿಯಿಂದ ತುಂಬ ಒಳ್ಳೆಯದು. ದಯವಿಟ್ಟು ಈ ಒಂದು ಸೂಚನೆಯನ್ನು ತಾವೆಲ್ಲರೂ ಪಾಲಿಸಿ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಬೆಳಗ್ಗೆ ಮತ್ತೆ ವಿಶೇಷವಾಗಿರ್ತಕ್ಕಂಥ 10:30ರಿಂದ 11:30 ನಮಸ್ತೆ ದಾವಣಗೆರೆ ಕಾರ್ಯಕ್ರಮದಲ್ಲಿ ಬರ್ತೀನಿ ನಿಮ್ಮ ಎದುರುಗಡೆ. ಸೊ ಕರೆ ಮಾಡಿ ಮತ್ತಷ್ಟು ಪ್ರಶ್ನೋತ್ತರಗಳಿಗೆ ಉತ್ತರವನ್ನು ನೀಡೋಣ, ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡೋಣ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ.